ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಇವತ್ತಿನ ದಿವಸ ನಾವು ಸಮಾಜಶಾಸ್ತ್ರದ 4ನೇ ಅಧ್ಯಾಯ ಸಾಮಾಜಿಕ ಸಮಸ್ಯೆಗಳು ಅನ್ನುವಂಥ ಒಂದು ಘಟಕದಲ್ಲಿ ಬರುವಂತಹ ಬಾಲ್ಯ ವಿವಾಹ ಅನ್ನುವಂಥ ಒಂದು ಘಟಕವನ್ನ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ನಾವು ನೋಡೋಣ. ಹಿಂದಿನ ದಿವಸ ನಾವು ಏನಪ್ಪಾ ಅಂದ್ರ ಬಾಲಕಾರ್ಮಿಕತೆ ಆಗಿರ್ಬೋದು, ಬಾಲಕಾರ್ಮಿಕತನಕ್ಕೆ ಕಾರಣಗಳೇನು, ಬಾಲಕಾರ್ಮಿಕ ಅಂದ್ರೆ ಯಾರು, ಅವುಗಳನ್ನ ತಡೆಗಟ್ಟುವಂತ ಕ್ರಮಗಳ ಬಗ್ಗೆ ತಿಳ್ಕೊಂಡಿವಿ. ಲೈಂಗಿಕ ದೌರ್ಜನ್ಯಗಳ ಕುರಿತು ತಿಳ್ಕೊಂಡಿವಿ. ಲೈಂಗಿಕ ದೌರ್ಜನ್ಯ ತಡೆಗಟ್ಟುವಂತ ಉದ್ದೇಶಕ್ಕೆ ಜಾರಿಗೆ ತಂದಿರುವಂತಹ ಕಾಯ್ದೆಗಳ ಬಗ್ಗೆ ಅಧ್ಯಯನ ಮಾಡಿದೀವಿ. ಆಮೇಲೆ ಏನಪ್ಪಾ ಅಂದ್ರ ಅಪೌಷ್ಟಿಕತೆ, ಹಸಿವಿನ ಸೂಚಿಕೆಗಳನ್ನ ಏನಪ್ಪಾ ಅಂದ್ರೆ ಈಗಾಗಲೇ ಏನ್ ಮಾಡಿದ್ವಿ ಅಂದ್ರ ತಿಳ್ಕೊಂಡಿದೀವಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಭ್ರೂಣ ಹತ್ಯೆ ಅಂತ ತಿಳ್ಕೊಂಡಿವಿ. ಭ್ರೂಣ ಹತ್ಯೆ ಆದ ನಂತರ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಆಗುತ್ತಿರುವಂತ ಅಂದ್ರ ಈ ಕೌಟುಂಬಿಕ ಸಮಸ್ಯೆಗಳಲ್ಲಿ ಬರುವಂತಹ ಒಂದು ಕೆಲವಾರು ಲಿಂಗ ತಾರತಮ್ಯದ ಪ್ರಕಾರಗಳನ್ನ ಏನಪ್ಪಾ ಅಂದ್ರ ತಿಳ್ಕೊಂಡಿವಿ. ಸೊ ಹಂಗಂತಂದ್ರೆ ಇವತ್ತಿನ ದಿವಸ ಅಧ್ಯಯನ ಮಾಡುವಂತ ಮತ್ತೊಂದು ಪ್ರಮುಖವಾಗಿರುವಂತ ಘಟಕ ಯಾವುದು ಅಂತಂದ್ರೆ ಬಾಲ್ಯ ವಿವಾಹ ಅನ್ನುವಂತ ಒಂದು ಘಟಕವನ್ನ ಏನಪ್ಪಾ ಇವತ್ತಿನ ದಿವಸ ನಾವು ಏನ್ ಮಾಡಿದ್ರೆ ಅಧ್ಯಯನ ಮಾಡೋಣ. ಬಾಲ್ಯ ವಿವಾಹ ನೋಡಿ, ಇದು ನಮ್ಮ ಸಮಾಜವನ್ನ ಅಥವಾ ನಮ್ಮ ಸಮಾಜದಲ್ಲಿ ಏನಪ್ಪಾ ಅಂದ್ರೆ ಪರಂಪರಾಗತವಾಗಿ ಕಾಡಿರುವಂತ ಒಂದು ಸಾಮಾಜಿಕ ಸಮಸ್ಯೆ ಅಂತಂದ್ರೆ ಯಾವುದು ಅಂತಂದ್ರೆ ಬಾಲ್ಯ ವಿವಾಹ ಅಂತ ಏನ್ ಮಾಡ್ತೀವಿ ಗುರುತಿಸ್ತಾ ಇದೀವಿ. ಏನಂದ್ರ ನಮ್ಮ ಸಮಾಜವನ್ನ ಪರಂಪರಾಗತವಾಗಿ ಅಂದ್ರೆ ಬಹಳಷ್ಟು ವರ್ಷಗಳಿಂದಲೂ ಕೂಡ ಕಾಡಿರುವಂತ ಒಂದು ಸಾಮಾಜಿಕ ಸಮಸ್ಯೆ ಯಾವುದು ಅಂತಂದ್ರೆ ಬಾಲ್ಯ ವಿವಾಹ ಅಂತ ಏನ್ ಮಾಡ್ತೀವಿ ಗುರುತಿಸ್ತಾ ಇದೀವಿ. ಹಂಗಂತಂದ್ರ ಈ ಬಾಲ್ಯ ವಿವಾಹ ಅಂದ್ರೆ ಏನು, ಬಾಲ್ಯ ವಿವಾಹಕ್ಕೆ ಕಾರಣಗಳೇನು, ಬಾಲ್ಯ ವಿವಾಹದಿಂದ ಆಗುವಂತ ದುಷ್ಪರಿಣಾಮಗಳೇನು ಅಂತ ಒಂದು ವಿಚಾರಗಳನ್ನ ಇವತ್ತು ದಿವಸ ನಾವು ಏನ್ ಮಾಡೋಣ ಅಧ್ಯಯನ ಮಾಡೋಣ. ಹಾಗಾದ್ರ ಬಾಲ್ಯ ವಿವಾಹ ಅಂದ್ರ ಏನು ಅನ್ನುವಂತ ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ ಕಾನೂನಿನ ಪ್ರಕಾರ ಬಾಲ್ಯ ವಿವಾಹ ಎಂದರೆ 18 ವರ್ಷದೊಳಗಿನ ಹುಡುಗಿಗೆ ಅಥವಾ ಬಾಲಕಿಗೆ ಅಥವಾ 21 ವರ್ಷದೊಳಗಿನ ಹುಡುಗನಿಗೆ ಏನಂತಾರೆ ಮದುವೆ ಮಾಡಿದ್ರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಬಾಲ್ಯ ವಿವಾಹ ಅಂತ ಕರೀತಾರೆ. ನೋಡಿ, 18 ವರ್ಷದೊಳಗಿನ ಹುಡುಗಿ ಆಗಿರ್ಬೋದು ಅಥವಾ ಬಾಲಕಿ ಆಗಿರ್ಬೋದು ಅಥವಾ 21 ವರ್ಷದೊಳಗಿನ ಹುಡುಗನಿಗೆ ಮದುವೆ ಮಾಡಿದರೆ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಬಾಲ್ಯ ವಿವಾಹ ಅಂತ ಕರೀತಾ ಇದ್ದಾರೆ. ಈ ಇಬ್ಬರಲ್ಲಿ ಇವತ್ತು ಬಾಲಕಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು, ಈ ಇಬ್ಬರಲ್ಲಿ ಈ ಇಬ್ಬರೊಳಗ ಯಾರಾದರೂ ಒಬ್ಬರು ಕಾನೂನು ಹೇಳುವುದಕ್ಕಿಂತ ಚಿಕ್ಕವರಾಗಿದ್ದಾರೆ, ಅವ್ರ ವಯಸ್ಸೊಳಗೆ ಚಿಕ್ಕವರಾಗಿದ್ದಾರೆ, ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಬಾಲ್ಯ ವಿವಾಹ ಅಂತ ಕರೀತಾರೆ. ನೋಡಿ, ಏನ್ ಹೇಳ್ತದಪ್ಪ ಅಂದ್ರೆ ಕಾನೂನು, ಹುಡುಗನಿಗೆ ಮದುವೆ ಆಗ್ಲಿಕ್ಕೆ ಇರಬೇಕಾಗಿರುವಂತ ವಯಸ್ಸೆಷ್ಟು 21 ವರ್ಷ, ಹುಡುಗಿಗೆ ಎಷ್ಟಿರ್ಬೇಕಂದ್ರ 18 ವರ್ಷ ಆಗಿರ್ಬೇಕಂತ ಏನ್ ಮಾಡಿದೈತಿ ಕಾನೂನು ತಿಳಿಸ್ತಾ ಇದೆ. ಆದರೆ ಈ ಒಂದು ಕಾನೂನಿನ ಪ್ರಕಾರ ಇಬ್ಬರಲ್ಲಿ ಯಾರಾದರೂ ಒಬ್ಬ ಮದುವೆಯ ವಯಸ್ಸಿಗಿಂತ ಕಡಿಮೆ ಇದ್ದರೆ, ಮೀನ್ಸ್ ಏನಪ್ಪ ಅಂದ್ರ ಹುಡುಗಿ 18 ವರ್ಷದಕ್ಕಿಂತ ಕಡಿಮೆ ಆಗಿರ್ಬೋದು ಅಥವಾ ಬಾಲಕ ಏನಪ್ಪಾ ಅಂದ್ರೆ 21 ವರ್ಷಕ್ಕಿಂತ ಕಡಿಮೆ ಆಗಿದ್ದಾರೆ, ಚಿಕ್ಕವರಾಗಿದ್ದರೆ ಅದೇನಾಗ್ತೈತಪ್ಪ ಅಂದ್ರ ಬಾಲ್ಯ ವಿವಾಹ ಅಂತ ಏನಾಗ್ತೈತಿ ಗುರುತಿಸ್ತಾ ಇದೆ. ಏನಂದ್ರೆ ಕಾನೂನಿನ ಪ್ರಕಾರ 18 ವರ್ಷದೊಳಗಿನ ಹುಡುಗಿಗೆ ಅಥವಾ ಬಾಲಕಿಗೆ ಅಥವಾ 21 ವರ್ಷದೊಳಗಿನ ಹುಡುಗನಿಗೆ ಮದುವೆ ಮಾಡಿದರೆ ಅದಕ್ಕೆ ಏನಂತ ಕರಿಬಹುದಪ್ಪ ಅಂದ್ರೆ ಬಾಲ್ಯ ವಿವಾಹ ಅಂತ ಕರಿತಾ ಇದ್ದಾರೆ. ಈ ಇಬ್ಬರಲ್ಲಿ ಬಾಲಕ ಅಥವಾ ಬಾಲಕಿ, ಹುಡುಗ ಅಥವಾ ಹುಡುಗಿ ಒಳಗೆ ಇಬ್ಬರೊಳಗೆ ಯಾರಾದರಿಗೂ ಏನಪ್ಪಾ ಅಂದ್ರ ಕಾನೂನು ಹೇಳುವುದಕ್ಕಿಂತ ವಯಸ್ಸಿನ ಅಂತರ ಕಡಿಮೆಯಾಗಿದ್ದಾರೆ, ಮೀನ್ಸ್ ಏನಂದ್ರೆ ಕಾನೂನು ಹೇಳೋದಕ್ಕಿಂತ ವಯಸ್ಸು ಏನಂದ್ರೆ ಚಿಕ್ಕದಾಗಿದ್ದಾರೆ, ಅದು ಏನಂತ ಕರ್ಸ್ಕೊತಾ ಇದೆ ಬಾಲ್ಯ ವಿವಾಹ ಅಂತ ಕರ್ಸ್ಕೊತಾ ಇದೆ. ಹಂಗಂತಂದ್ರ ಮದುವೆ ಆಗ್ಲಿಕ್ಕೆ ಬೇಕಾಗಿರುವಂತ ವಯಸ್ಸು ಎಷ್ಟಾಗಿರ್ಬೇಕು, ಹುಡುಗನಿಗೆ ಎಷ್ಟಾಗಿರ್ಬೇಕಂದ್ರೆ 21 ವರ್ಷ ಆಗಿರ್ಬೇಕು, ಹುಡುಗಿಗೆ ಎಷ್ಟಾಗಿರ್ಬೇಕು 18 ವರ್ಷ ತುಂಬಿರಬೇಕು. ಅಂದ್ರೆ ಕಾನೂನಿನ ಪ್ರಕಾರ ಏನಂದ್ರೆ ಹುಡುಗನಿಗೆ 21 ವರ್ಷ ಆಗಿರ್ಬೇಕು, ಹುಡುಗಿಗೆ ಎಷ್ಟಾಗಿರ್ಬೇಕಂದ್ರೆ 18 ವರ್ಷ ಆಗಿರ್ಬೇಕು. ಈ 18 ಆಗಿರ್ಬೋದು 21 ವರ್ಷಕ್ಕಿಂತ ಯಾವ್ದಾದರೂ ಒಬ್ಬರ ವಯಸ್ಸು ಕಡಿಮೆಯಾಗಿದ್ದರೆ, ಏನಂತಾರೆ ಕಡಿಮೆ ಆಗಿದ್ರೆ ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಬಾಲ್ಯ ವಿವಾಹ ಅಂತ ಗುರುತಿಸ್ತಾ ಇದಾರೆ. ಅಂದ್ರೆ ಹುಡುಗನಿಗೆ 21 ವರ್ಷ, ಹುಡುಗಿಗೆ 18 ವರ್ಷ ಆಗಿರ್ಲೇಬೇಕು, ಇಲ್ಲದಿದ್ದರೆ ಅಂತಹ ಒಂದು ಮದುವೆ ಏನಂತ ಕರಿತಾ ಅಂದ್ರೆ ಬಾಲ್ಯ ವಿವಾಹ ಅಂತ ಕರಿತಾ ಇದ್ದಾರೆ. ಜೊತೆಗೆ 18 ವರ್ಷದೊಳಗಿನ ಬಾಲಕಿಯನ್ನೇ ಯಾರೇ ದೊಡ್ಡವರು ಮದುವೆಯಾದರೂ ಕೂಡ ಅದು ಏನಾಗ್ತದಪ್ಪ ಅಂದ್ರೆ ಬಾಲ್ಯ ವಿವಾಹ ಅಂತ ಕರೆಸ್ಕೊತಾ ಇದೆ. ನೋಡಿ, 18 ವರ್ಷದೊಳಗಿನ ಬಾಲಕಿಯನ್ನ ಯಾರೇ ದೊಡ್ಡವರು ಮದುವೆಯಾದರೂ ಕೂಡ ಅದು ಏನಾಗ್ತದಪ್ಪ ಅಂದ್ರೆ ಬಾಲ್ಯ ವಿವಾಹ ಆಗ್ತದೆ. ಹುಡುಗಿಗೆ 22 ವರ್ಷ ಆಗ್ಯಾವ್ರಿ ಸರ್, ಹುಡುಗಿಗೆ 18 ವರ್ಷಕ್ಕಿಂತ ಕಡಿಮೆ ಇದಾವ, ಮದುವೆ ಆಗ್ತದೆ ಏನಾಗ್ತೈತಿ ಬಾಲ್ಯ ವಿವಾಹ ಅಂತ ಕರೀತಾರೆ. ಹಂಗಾಗಿ
18 ವರ್ಷದೊಳಗಿನ ಬಾಲಕಿಯನ್ನ ಯಾರೇ ಮದುವೆ ಆದ್ರೂ ಕೂಡ ಅದೇನಾಗ್ತೈತಪ್ಪ ಅಂದ್ರ ಬಾಲ್ಯ ವಿವಾಹ ಅಂತ ಏನಾಗ್ತೈತಿ ಕನ್ಸಿಡರ್ ಆಗ್ತೈತಿ. ಹಂಗಾಗಿ ಹುಡುಗಿಗೆ ಮದುವೆ ಆಗ್ಲಿಕ್ಕೆ ಬೇಕಾಗಿರುವಂತ ಕನಿಷ್ಠ ವಯಸ್ಸು ಎಷ್ಟು? 18 ವರ್ಷ ತುಂಬಿರ್ಲೇಬೇಕು. ನೋಡಿ, ಹುಡುಗಿಗೆ ಮದುವೆ ಆಗ್ಬೇಕಾದ್ರೆ ಎಷ್ಟು ವರ್ಷ ತುಂಬಿರ್ಬೇಕು? 18 ವರ್ಷ ಪೂರ್ಣವಾಗಿ ಏನಾಗಿರ್ಬೇಕಂದ್ರೆ ತುಂಬಿರ್ಬೇಕು, ಕಂಪ್ಲೀಟ್ ಆಗಿರ್ಬೇಕು. ಅಂತಹ ಮದುವೆ ಮಾತ್ರ ಕಾನೂನುಬದ್ಧ ಮದುವೆ ಆಗಿರ್ತದ. ಅಂದ್ರೆ ಹುಡುಗನಿಗೆ 21 ವರ್ಷ ಆಗಿರ್ಬೇಕು, ಹುಡುಗಿಗೆ 18 ವರ್ಷ ಪೂರ್ಣವಾಗಿ ತುಂಬಿದ್ರೆ ಮಾತ್ರ ಆ ಮದುವೆ ಏನಂತಾರೆ ಕಾನೂನು ಏನಾಗ್ತೈತಿ ಒಪ್ಕೊಳ್ತದೆ. ಇಲ್ಲಾಂದ್ರೆ ಏನಾಗ್ತೈತಿ ಬಾಲ್ಯ ವಿವಾಹ ಆಗ್ತದ. ಹಂಗಾಗಿ ಆ ವಯಸ್ಸಿನ ಒಳಗೆ ಯಾರದ್ದೇ ಮದುವೆ ಆದರೂ ಕೂಡ ಅದೇನಾಗ್ತೈತಿ ಕಾನೂನು ಬಾಹಿರ ಅಥವಾ ಅಪರಾಧ ಏನಾಗ್ತೈತಿ ಗುರುತಿಸ್ತಾ ಇದೆ. ಯಾವ ವಯಸ್ಸೊಳಗೆ? 21 ವರ್ಷದ ಒಳಗೆ ಹುಡುಗ, 18 ವರ್ಷದೊಳಗೆ ಹುಡುಗಿ, ಇವರಿಬ್ರು ಏನಪ್ಪಾ ಅಂದ್ರೆ ಮದುವೆ ಆದ್ರೆ ಅದೇನಾಗ್ತೈತಿ ಕಾನೂನು ಬಾಹಿರ ಆಗ್ತೈತಿ, ಜೊತೆಗೆ ಅಪರಾಧವಾಗಿ ಏನಾಗ್ತದೆ ಗುರುತಿಸ್ತಾ ಇದೆ. ಬಾಲ್ಯ ವಿವಾಹವನ್ನ ಯಾಕೆ ಮಾಡಬಾರ್ದು? ನೋಡಿ, ಬಾಲ್ಯ ವಿವಾಹವನ್ನ ಯಾಕೆ ಮಾಡಬಾರ್ದು ಅಂತಂದ್ರೆ 18 ವರ್ಷದೊಳಗಿನ ಮಕ್ಕಳಿಗೆ ಮದುವೆ ಮಾಡಿದ್ದೆ ಆದ್ರೆ ಅದು ಕಾನೂನಿನ ಪ್ರಕಾರ ಅಪರಾಧ. ಬಾಲ್ಯ ವಿವಾಹ ಯಾಕೆ ಮಾಡಬಾರ್ದು ಅಂತಂದ್ರೆ 18 ವರ್ಷದೊಳಗಿನ ಮಕ್ಕಳಿಗೆ ಮದುವೆ ಮಾಡಿದ್ರೆ ಏನಂತ ಕಾನೂನು ಪ್ರಕಾರ ಅಪರಾಧ. ಯಾಕಂದ್ರೆ ಯಾವುದೇ ಹೆಣ್ಣಿಗೆ ಮದುವೆ ಎಂಬ ಪದ್ಧತಿಗೆ ಒಳಗಾಗಬೇಕಾದ್ರೆ, ಯಾವುದೇ ಹೆಣ್ಣು ಮದುವೆ ಎನ್ನುವಂತ ಒಂದು ಪದ್ಧತಿಗೆ ಒಳಗಾಗಬೇಕಾದ್ರೆ ಅವಳ ದೇಹ, ಮನಸ್ಸು, ಗರ್ಭಕೋಶ, ಮಾನಸಿಕ, ಬೌದ್ಧಿಕ, ಒಟ್ಟಾರೆ ಹೇಳ್ಬೇಕಂದ್ರೆ ಶಾರೀರಿಕ ಸಾಮರ್ಥ್ಯ ಬೆಳಿಲಿಕ್ಕೆ 18 ವರ್ಷಗಳು ಬೇಕಾಗ್ತದವೆ. ಯಾಕೆ ಬಾಲ್ಯ ವಿವಾಹ ಮಾಡಬಾರ್ದಪ್ಪ ಅಂದ್ರೆ, ಒಂದು 18 ವರ್ಷದೊಳಗಿನ ಮಕ್ಕಳಿಗೆ ಮದುವೆ ಮಾಡಿದ್ರೆ ಏನಾಗ್ತೈತಿ ಕಾನೂನು ಪ್ರಕಾರ ಅಪರಾಧ ಆಗ್ತೈತಿ. ಎರಡನೇದು ಏನಪ್ಪ ಅಂದ್ರೆ ಯಾವುದೇ ಹೆಣ್ಣಿಗೆ ಏನಂತಂದ್ರೆ ಮದುವೆ ಅನ್ನುವಂತ ಒಂದು ಪದ್ಧತಿಗೆ ಒಳಗಾಗಬೇಕಾದ್ರೆ, ವಿವಾಹ ಅನ್ನುವಂತ ಒಂದು ಪದ್ಧತಿಗೆ ಒಳಗಾಗಬೇಕಾದ್ರೆ ಅವಳ ದೇಹ, ಮನಸ್ಸು, ಗರ್ಭಕೋಶ, ಮಾನಸಿಕ, ಬೌದ್ಧಿಕ ಮತ್ತು ಒಟ್ಟಾರೆ ಶಾರೀರಿಕ ಸಾಮರ್ಥ್ಯ ಬೆಳಿಲಿಕ್ಕೆ 18 ವರ್ಷ ಬೇಕಾಗ್ತದೆ. ಯಾಕಂದ್ರೆ ಮಾನವ ಸಮಾಜದಲ್ಲಿ ವಿವಾಹ ಅನ್ನೋದು ಸಂತಾನೋತ್ಪತ್ತಿಯ ಪ್ರಕ್ರಿಯೆ ಒಂದು ಭಾಗವಾಗಿದೆ, ಕುಟುಂಬ ಬೆಳವಣಿಗೆ ಒಂದು ಪ್ರಮುಖವಾದಂತ ಭಾಗವಾಗಿದೆ. ಯಾಕಂದ್ರೆ ಮಾನವ ಸಮಾಜದಲ್ಲಿ ಏನಪ್ಪಾ ಅಂದ್ರೆ ವಿವಾಹ ಅನ್ನೋದು ಸಂತಾನೋತ್ಪತ್ತಿಯ ಪ್ರಮುಖವಾಗಿರುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಮದುವೆ ಆಗಬೇಕಾದ್ರೆ ಹೆಣ್ಣಿಗೆ ಎಷ್ಟು ವರ್ಷ ಆಗಿರ್ಬೇಕು? 18 ವರ್ಷ ಆಗಿರಲೇಬೇಕು. ಅಂದ್ರೆ ಆ ಹೆಣ್ಣು ಮದುವೆ ಅನ್ನೋಂಥ ಒಂದು ಪದ್ಧತಿಗೆ ಒಳಗಾಗಬೇಕಾದ್ರೆ ಅವಳ ದೇಹ, ಮನಸ್ಸು, ಗರ್ಭಕೋಶ, ಮಾನಸಿಕ ಸ್ಥಿತಿ ಆಗಿರ್ಬೋದು, ಬೌದ್ಧಿಕ ಸ್ಥಿತಿ ಆಗಿರ್ಬೋದು, ಜೊತೆಗೆ ಶಾರೀರಿಕ ಸಾಮರ್ಥ್ಯ ಬೆಳಿಬೇಕಾದ್ರೆ ಏನಾಗಿರ್ಬೇಕಾದ್ರೆ 18 ವರ್ಷ ಆಗಿರ್ಲೇಬೇಕು ಅನ್ನೋದು ನಿಯಮಗಳಿವೆ. ಹಂಗಾಗಿ ಈ ವಿವಾಹ ಅನ್ನೋಂಥದ್ದು ಏನಂದ್ರೆ ಮಾನವ ಸಮಾಜದಲ್ಲಿ ಸಂತಾನೋತ್ಪತ್ತಿಯ ಪ್ರಕ್ರಿಯೆ ಒಂದು ಪ್ರಮುಖವಾಗಿ ಭಾಗವಾಗಿರುವುದರಿಂದ ಹೆಣ್ಣು ಮದುವೆಯ ನಂತರ ಏನಂದ್ರೆ ಗರ್ಭ ಧರಿಸಿದ ನಂತರ ಮಗುವನ್ನು ಪಡೆದು ಕೂಡ ಸಹಜವಾದಂತ ಪ್ರಕ್ರಿಯೆ ಆಗಿರುವುದರಿಂದ ಅವಳಿಗೆ ಎಷ್ಟು ವರ್ಷ ಇರಬೇಕು? 18 ವರ್ಷ ಆಗಿರ್ಲೇಬೇಕು. ಯಾಕಂದ್ರೆ ವಿವಾಹ ಅನ್ನೋಂಥದ್ದು ಏನ್ ಮಾಡ್ತದೆ ಸಂತಾನೋತ್ಪತ್ತಿ ಪ್ರಕ್ರಿಯೆ ಏನಪ್ಪ ಅಂದ್ರೆ ಅವಕಾಶವನ್ನು ಮಾಡಿಕೊಡುವುದರಿಂದ ವಿವಾಹವಾದ ನಂತರ ಏನಾಗ್ತದಪ್ಪ ಅಂದ್ರೆ ಮದುವೆ ಆದ ನಂತರ ಹೆಣ್ಣು ಏನಾಗ್ತದೆ ಅಂದ್ರೆ ಗರ್ಭವನ್ನು ಧರಿಸ್ತಾ ಇದ್ದಾರೆ. ಆ ಗರ್ಭವನ್ನು ಧರಿಸಿದ ನಂತರ ಏನಂದ್ರೆ ಮಗುವನ್ನು ಪಡೆದು ಕೂಡ ಏನಂದ್ರೆ ಸಹಜವಾಗಿರುವಂತಹ ಒಂದು ಪ್ರಕ್ರಿಯೆ ಇರೋದ್ರಿಂದ ಹೆಣ್ಣು ಮಕ್ಕಳು ಗರ್ಭ ಧರಿಸಲಿಕ್ಕೆ ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಕೂಡ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಅಂದ್ರೆ ಹೆಣ್ಣು ಮಕ್ಕಳು ಗರ್ಭವನ್ನು ಧರಿಸಲಿಕ್ಕೆ ಏನಪ್ಪ ಅಂದ್ರೆ ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಅತ್ಯಂತ ಪ್ರಮುಖವಾಗಿರುತ್ತದೆ. ಯಾಕಂದ್ರೆ ಸಂಶೋಧನೆಗಳ ಪ್ರಕಾರ, ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಹೆಣ್ಣು ಮಕ್ಕಳು ಏನಂತಾರೆ ಗರ್ಭ ಧರಿಸಲಿಕ್ಕೆ ಅಂದ್ರೆ ಅವಳ ಗರ್ಭಕೋಶ ಸಮರ್ಥವಾಗಿ ಬೆಳೆಯಲಿಕ್ಕೆ ಎಷ್ಟು ವರ್ಷ ಬೇಕು? 18 ವರ್ಷಗಳಷ್ಟು ಬೇಕಾಗ್ತಾ ಇದೆ. ಅಂದ್ರೆ ವೈದ್ಯಕೀಯ ಸಂಶೋಧನೆಗಳು ಏನ್ ಹೇಳ್ತಾವಪ್ಪ ಅಂದ್ರೆ ಹೆಣ್ಣು ಮಕ್ಕಳು ಗರ್ಭ ಧರಿಸಲಿಕ್ಕೆ ಏನಪ್ಪಾ ಅಂದ್ರೆ ಅವಳ ಗರ್ಭದ ಕೋಶ ಏನಂತಾರೆ ಸಮರ್ಥವಾಗಿ ಬೆಳಿಲಿಕ್ಕೆ ಎಷ್ಟು ವರ್ಷ ಬೇಕು ಅಂದ್ರೆ 18 ವರ್ಷ ಪೂರ್ಣವಾಗಿ ತುಂಬಿರ್ಬೇಕು ಅನ್ನೋ ವಿಚಾರ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗ ಮಾತ್ರ ಅದು ಭ್ರೂಣವನ್ನು ಏನಂತಂದ್ರೆ 9 ತಿಂಗಳ ಕಾಲ ಸಮರ್ಥವಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಭ್ರೂಣವನ್ನು ಅದು ಹೆಣ್ಣಿರಲಿ ಗಂಡಿರಲಿ ಆ ಭ್ರೂಣವನ್ನು ಸಮರ್ಥವಾಗಿ ಬೆಳೆಸಲಿಕ್ಕೆ ಏನಪ್ಪ ಸಾಧ್ಯ ಆಗ್ತದೆ. ಒಂದ್ ವೇಳೆ ಗರ್ಭಕೋಶ ಅಸಮರ್ಥವಾಗಿದ್ದರೆ, ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದದೇ ಇದ್ರೆ ಅದೇಂತಾರೆ ಭ್ರೂಣವನ್ನು 9 ತಿಂಗಳ ಕಾಲ ಸಮರ್ಥವಾಗಿ ಬೆಳೆಸಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ಭ್ರೂಣಕ್ಕೆ ತೊಂದರೆಯಾಗಿ ರಕ್ತಸ್ರಾವವಾಗಿ ಭ್ರೂಣ ಸಾಯುವಂತ ಸಾಧ್ಯತೆಗಳೇ ಏನಪ್ಪಾ ಅಂದ್ರೆ ಹೆಚ್ಚಾಗಿದ್ದಾವೆ. ಜೊತೆಗೆ ಏನಪ್ಪಾ ಅಂದ್ರೆ ಆ ತಾಯಿ ಕೂಡ ಸಾಯುವಂತ ಒಂದು ಸಂದರ್ಭ ಏನಾಗ್ತದೆ ಅಂದ್ರೆ ಬರ್ತಾ ಇದ್ದಾವೆ. ಹಂಗಾಗಿ ಚಿಕ್ಕ ವಯಸ್ಸಿನೊಳಗೆ ಗರ್ಭ ಧರಿಸೋದ್ರಿಂದ ಹೆರಿಗೆಯ ಸಮಯದಲ್ಲಿ ತಾಯಿ ಸಾವಿಗೆ ಒಳಗಾಗುವಂತ ಒಂದು ಸಾಧ್ಯತೆಗಳು ಏನಪ್ಪ ಅಂದ್ರೆ ಹೆಚ್ಚಾಗ್ತದವ. ಹಂಗಾಗಿ ಬಾಲ್ಯ ವಿವಾಹವನ್ನು ಮಾಡಬಾರ್ದು.
ಆ ಕಾರಣಕ್ಕಾಗಿ ಏನಂತಂದ್ರ ಕಡ್ಡಾಯವಾಗಿ ಹೆಣ್ಣಿಗೆ 18 ವರ್ಷ ಆದ್ಮೇಲೆನೆ ಮದುವೆ ಮಾಡ್ಬೇಕು ಅನ್ನೋ ಒಂದು ಕಾನೂನು ಏನಪ್ಪಾ ಅಂದ್ರ ರೂಪಿಸಲಾಗಿದೆ. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ 18 ವರ್ಷ ಪೂರ್ಣಗೊಂಡ ಮೇಲೆ ಏನಪ್ಪಾ ಅಂದ್ರ ಮದುವೆಯನ್ನ ಮಾಡ್ಬೇಕಾಗ್ತಾ ಇದೆ. ಆ ನಿಟ್ಟಿನೊಳಗ ಹೆಣ್ಣಿಗೆ 18 ವರ್ಷವಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಮದುವೆಯನ್ನು ಮಾಡ್ಬೇಕು ಅನ್ನೋ ಒಂದು ವಿಚಾರವನ್ನು ಏನಪ್ಪ ಇಲ್ಲೇ ಗುರುತಿಸಿದ್ವಿ. ಹಂಗಾಗಿ ಏನಪ್ಪಾ ಅಂದ್ರೆ ಬಾಲ್ಯ ವಿವಾಹವನ್ನು ಏನಪ್ಪಾ ಅಂದ್ರ ಮಾಡಬಾರ್ದು. ಸೊ ಬಾಲ್ಯ ವಿವಾಹ ಮಾಡಿದ್ರ ಏನ್ ಸಮಸ್ಯೆಗಳಾಗ ಅನ್ನೋದ್ರ ಬಗ್ಗೆ ಏನ್ ಮಾಡಿದ್ರಿ ನೋಡಿದ್ರಿ. ಸೊ ಹಂಗಂತಂದ್ರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಮೊದಲು ಮಾಡುವಂತ ವಿವಾಹವನ್ನ ಬಾಲ್ಯ ವಿವಾಹ ಅಂತ ಏನ್ ಮಾಡ್ತಾನೆ ಪರಿಗಣಿಸ್ತಾ ಇದ್ದಾರೆ. ನೋಡಿ ಏನಪ್ಪಾ ಅಂದ್ರ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಮೊದಲು, ಮಕ್ಕಳು ಏನಪ್ಪಾ ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳವಣಿಗೆ ಹೊಂದುವುದಕ್ಕಿಂತ ಮೊದಲು ಮಾಡುವಂತ ವಿವಾಹವನ್ನ ಏನಂತ ಕರೀತಾರಂದ್ರ ಬಾಲ್ಯ ವಿವಾಹ ಅಂತ ಕಾನೂನಿಗೆ ಏನ್ ಮಾಡ್ತಾರೆ ಪರಿಗಣನೆ ಮಾಡಿ ಅದಕ್ಕೆ ಏನಪ್ಪಾ ಅಂದ್ರೆ ಶಿಕ್ಷೆಯನ್ನು ಕೂಡ ಏನಂತ ವಿಧಿಸಲಾಗ್ತಾ ಇದೆ. ಅದಕ್ಕೆ ಮಕ್ಕಳು ಏನಾಗಬೇಕಂದ್ರೆ ಹೆಣ್ಮಕ್ಳು ಅಥವಾ ಗಂಡು ಮಗು ಆಗಿರ್ಬೋದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಏನಾಗಬೇಕಂದ್ರೆ ಬೆಳವಣಿಗೆ ಹೊಂದಬೇಕು. ಆ ಬೆಳವಣಿಗೆ ಹೊಂದೋದಕ್ಕಿಂತ ಮುಂಚೆ ಮಾಡುವಂತ ವಿವಾಹವನ್ನ ಏನಂತ ಕರೆದ್ರಪ್ಪ ಅಂದ್ರೆ ಬಾಲ್ಯ ವಿವಾಹ ಅಂತ ಏನ್ ಪರಿಗಣನೆ ಮಾಡಿ ಕಾನೂನು ದೃಷ್ಟಿಯೊಳಗೆ ಏನ್ ಬಾಲ್ಯ ವಿವಾಹ ಪರಿಗಣನೆಯಾಗಿ ಶಿಕ್ಷಾರ್ಹ ಅಪರಾಧ ಅಂತ ಏನ್ ಮಾಡ್ತಾರೆ ಗುರುತಿಸಲಾಗಿದೆ. ಹಂಗಾಗಿ ಮಾನಸಿಕ ಬೆಳವಣಿಗೆ ಇಲ್ಲದೆ ಅವರಿಗೆ ಹುಟ್ಟುವಂತ ಮಕ್ಕಳ ದೈಹಿಕ ಬೆಳವಣಿಗೆ ಸೇರಿದಂತೆ ಎಲ್ಲವೂ ಕೂಡ ಏನಾಗ್ತದೆ ಅಂದ್ರೆ ಕುಂಠಿತ ಆಗ್ತಾ ಇದೆ. ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಬೆಳವಣಿಗೆ ಹೊಂದದೆ, ನೋಡಿ ದೈಹಿಕವಾಗಿ ಮಾನಸಿಕವಾಗಿ ಬೆಳವಣಿಗೆ ಇಲ್ಲದೆ ಏನಪ್ಪಾ ಅಂದ್ರೆ ಅವರಿಗೆ ಹುಟ್ಟುವಂತ ಮಕ್ಕಳ ದೈಹಿಕ ಬೆಳವಣಿಗೆ ಕೂಡ ಏನಪ್ಪಾ ಅಂದ್ರ ಕುಂಠಿತ ಆಗ್ತದೆ. ಹಂಗಾಗಿ ಏನಂತಾರೆ ಕಾನೂನಿಗೆ ಏನಂತಾರೆ ಬಾಲ್ಯ ವಿವಾಹವನ್ನು ಏನ್ ಮಾಡಿದೆ ಅಂದ್ರ ನಿಷೇಧ ಮಾಡಲಾಗಿದೆ. ಯಾಕಂದ್ರ ಒಂದ್ ವೇಳೆ ದೈಹಿಕವಾಗಿ ಮಾನಸಿಕವಾಗಿ ಏನಂತಾರೆ ಬೆಳವಣಿಗೆ ಹೊಂದೋದಕ್ಕಿಂತ ಮುಂಚೆನೆ ಮದುವೆ ಮಾಡಿದ್ರೆ ಅವರಿಗೆ ಹುಟ್ಟುವಂತ ಮಕ್ಕಳಲ್ಲೂ ಕೂಡ ಏನಂತಾರೆ ದೈಹಿಕ ಬೆಳವಣಿಗೆ ಸೇರಿದಂತೆ ಏನಾಗ್ತದೆ ಎಲ್ಲವೂ ಏನಂತಂದ್ರ ಕುಂಠಿತ ಆಗ್ತದ. ಹಂಗಾಗಿ ಏನಂತಾರೆ ಬಾಲ್ಯ ವಿವಾಹವನ್ನು ಏನ್ ಮಾಡಿದ್ರೆ ಅಂದ್ರ ನಿಷೇಧ ಮಾಡಲಾಗಿದೆ. ಹಂಗಾಗಿ ಇದನ್ನ ತಡೆಗಟ್ಟಲಿಕ್ಕೆ ಯಾವ ಕಾನೂನು ಇದೆ ಅನ್ನೋದು ಕೂಡ ಏನಪ್ಪ ಇಲ್ಲೇ ನಾವು ನೋಡೋಣ. ಹಂಗಂದ್ರ ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ನೋಡೋಣ. ಬಾಲ್ಯ ವಿವಾಹಕ್ಕೆ ಪ್ರಮುಖ ಅಂತ ಕಾರಣಗಳನ್ನು ನೋಡ್ಬೇಕಾದ್ರೆ ಮೊದಲನೇದಾಗಿ ಲಿಂಗ ತಾರತಮ್ಯ. ಮೊದಲನೇದು ಏನಪ್ಪ ಅಂದ್ರ ಲಿಂಗ ತಾರತಮ್ಯ. ಬಾಲ್ಯ ವಿವಾಹಕ್ಕೆ ಮೊದಲನೇ ಕಾರಣ ಏನಪ್ಪ ಅಂದ್ರ ಲಿಂಗ ತಾರತಮ್ಯ. ಜನರೊಳಗ ಏನ್ ಅಭಿಪ್ರಾಯ ಇದೆಯಪ್ಪ ಅಂದ್ರ ಹೆಣ್ಣಿಗಿಂತ ಏನಪ್ಪ ಗಂಡಿನ ಮೇಲೆ ಹೆಚ್ಚು ಒಲವಿರುವುದರಿಂದ ಹೆಣ್ಣು ಬೇರೆಯವರ ಮನೆಗೆ ಹೋಗುವಳು. ಅಷ್ಟೇ ಅಲ್ಲ ಬೇರೆಯವರ ಮನೆಯನ್ನ ಬೆಳಗುವಳು ಅನ್ನೋಂತ ಒಂದು ನಂಬಿಕೆ ಇದೆ. ಅಷ್ಟೇ ಅಲ್ಲ ಹೆಣ್ಣನ್ನ ಬೇಗನೆ ಏನಪ್ಪ ಅಂದ್ರೆ ಮದುವೆ ಮಾಡಿ ಕಳಿಸ್ಬೇಕು ಅನ್ನುವಂತ ಒಂದು ನಂಬಿಕೆ ಕೂಡ ಏನಪ್ಪ ಅಂದ್ರೆ ಏನಾಗ್ತೈತೆ ಅಂದ್ರ ಇರೋದರಿಂದ ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವಿನ ಭೇದ ಭಾವ ಹೆಚ್ಚು ಬಾಲ್ಯ ವಿವಾಹಕ್ಕೆ ಏನಕ್ಕೆ ಕಾರಣ ಆಗಿದೆ. ಯಾಕಂದ್ರ ಸಾಮಾನ್ಯವಾಗಿ ಪಾಲಕರೊಳಗೆ ಹೆಣ್ಣು ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ನು ಬೇಗ ಮದುವೆ ಮಾಡಿ ಕಳಿಸ್ಬೇಕು. ಮತ್ತು ಹೆಣ್ಣು ಮತ್ತು ಗಂಡಿನ ನಡುವೆ ಏನಪ್ಪ ಅಂದ್ರ ಭೇದ ಭಾವ ಇರೋದ್ರಿಂದ ಏನಪ್ಪ ಹೆಚ್ಚು ಬಾಲ್ಯ ವಿವಾಹಕ್ಕೆ ಏನಾಗೈತೆ ಅಂದ್ರೆ ಕಾರಣ ಆಗಿದೆ. ಯಾಕಂದ್ರ ಬಾಲ್ಯ ವಿವಾಹಗಳೇ ಕಾರಣವಾಗಿವೆ. ನೋಡಿ ಮತ್ತೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಬಾಲ್ಯ ವಿವಾಹಗಳೇ ಕಾರಣವಾಗಿವೆ. ಅಂದ್ರೆ ಹಿಂದೆ ಬಾಲ್ಯ ವಿವಾಹಕ್ಕೆ ಒಳಗಾದವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ತಮ್ಮ ಹಿಂದಿನ ಕುಟುಂಬದ ಕ್ರಮದಂತೆನೆ ಏನ್ ಮಾಡ್ತಾರೆ ಅಂದ್ರೆ ಮುಂದುವರಿಸ್ತಾ ಇದ್ದಾರೆ. ಹಿಂದೇನಾಗಿರ್ತದಪ್ಪ ಅಂದ್ರೆ ತಮ್ಮ ಕುಟುಂಬಗಳಿಗೆ ಏನ್ ಮಾಡ್ತಾರೆ ಅವರನ್ನ ಬಾಲ್ಯ ವಿವಾಹ ಮಾಡಿರ್ತಾರ. ಆ ಬಾಲ್ಯ ವಿವಾಹ ಮಾಡಿರುವಂತವ್ರು ಅಥವಾ ಬಾಲ್ಯ ವಿವಾಹಕ್ಕೆ ಒಳಗಾದವರು ಎಲ್ಲರೂ ಏನ್ ಮಾಡ್ತಾರೆ ಅಂದ್ರ ಹಿಂದಿನ ಕುಟುಂಬದಂತೆ ಏನ್ ಮಾಡ್ತಾರೆ ಅಂದ್ರೆ ಮುಂದುವರಿಸ್ತಾರ. ಹಿಂಗಾಗಿ ಏನಪ್ಪ ಅಂದ್ರ ಬಾಲ್ಯ ವಿವಾಹ ಅನ್ನುವಂಥದ್ದು ಏನಪ್ಪ ಅಂದ್ರ ಬಾಲ್ಯ ವಿವಾಹಕ್ಕೆ ಏನ್ರ ಕಾರಣ ಆಗಿದೆ. ಹಂಗಾಗಿ ಇದಕ್ಕೆ ಮತ್ತೊಂದು ಕಾರಣ ಕೊಡಬಹುದು, ಶಿಕ್ಷಣ ಇಲ್ಲದಿರುವಿಕೆ, ಬಾಲ ಕಾರ್ಮಿಕತೆ, ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ. ಚಿಕ್ಕ ವಯಸ್ಸೊಳಗೆ ಶಾಲೆಗೆ ಹೋಗದೆ ಬಾಲ ಕಾರ್ಮಿಕರಾಗಿದ್ದಲ್ಲಿ ಮುಂದೆ ಅನಕ್ಷರಸ್ಥರಾಗಿ ಬಾಲ್ಯ ವಿವಾಹದ ಸಮಸ್ಯೆಗೆ ಏನಾಗ್ತಾರೆ ಅಂದ್ರ ಒಳಗಾಗ್ತಾರೆ. ಅದಕ್ಕೆ ಏನ್ತಾರೆ ಅತಿ ಮುಖ್ಯವಾದ ಕಾರಣ ಏನ್ ಕೊಡ್ಬೋದು ಅಂದ್ರ ಶಿಕ್ಷಣ ಇಲ್ಲದೆ ಇರುವಂತದ್ದು. ಅವ್ರು ಏನಾಗಿರ್ತಾರಪ್ಪ ಅಂದ್ರೆ ಅನಕ್ಷರಸ್ಥರಾಗಿರೋದ್ರಿಂದ, ಶಿಕ್ಷಣ ಕಲಿಯದೇ ಇರೋದ್ರಿಂದ ಅವರಲ್ಲಿ ಏನ್ ಬೆಳೆದಿರ್ತದಪ್ಪ ಅಂದ್ರೆ ಶಿಕ್ಷಣ ಇಲ್ಲದಿರೋದಾಗಿರ್ಬೋದು, ಬಾಲ ಕಾರ್ಮಿಕರ ಬೆಳೆದಿರ್ತೈತೆ. ಜೊತೆಗೆ ಏನಪ್ಪ ಅಂದ್ರ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಆಗಿರ್ಬೋದು, ಅಥವಾ ಚಿಕ್ಕ ವಯಸ್ಸಿನೊಳಗೆ ಏನಪ್ಪ ಶಾಲೆಗೆ ಹೋಗದೇ ಇರೋದ್ರಿಂದ ಅವರೆಲ್ಲ ಏನಾಗಿರ್ತಂದ್ರೆ ಬಾಲ ಕಾರ್ಮಿಕರಾಗಿ ಏನಪ್ಪ ಅಂದ್ರೆ ಮುಂದೆ ಅನಕ್ಷರಸ್ಥರಾಗಿ ಈ ಬಾಲ್ಯ ವಿವಾಹದಂತ ಒಂದು ಸಮಸ್ಯೆಗೆ ಏನಾಗ್ತದೆ ಅಂದ್ರೆ ಒಳಗಾಗ್ತಾರೆ. ಯಾಕಂದ್ರ ಯಾರಲ್ಲಿ ಶಿಕ್ಷಣದ ಅರಿವಿಲ್ಲವೋ, ಯಾರಲ್ಲಿ ಶಿಕ್ಷಣ ಇಲ್ಲವೋ ಅಂತಲ್ಲಿ ಏನಂತಾರೆ ಹೆಚ್ಚಾಗಿ ಬಾಲ ಕಾರ್ಮಿಕರಿಂದ ಆಗಿರ್ಬೋದು, ಅಥವಾ ಈ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಆಗಿರ್ಬೋದು, ಅಥವಾ ಬಾಲ ಕಾರ್ಮಿಕರಾಗಿ ಏನ್ ಮಾಡ್ತಾರೆ ಮುಂದೆ ಅನಕ್ಷರಸ್ಥರಾಗಿ ಏನ್ ಮಾಡ್ತಾರೆ ಅಂದ್ರ ಇಂಥ ಒಂದು ಸಮಸ್ಯೆಗಳಿಗೆ ಬಾಲ್ಯ ವಿವಾಹದಂತ ಒಂದು ಸಮಸ್ಯೆಗಳಿಗೆ ಏನಾಗ್ತದೆ ಅಂದ್ರ ಒಳಗಾಗ್ತಾರೆ. ಉದಾಹರಣೆ ಹೇಳ್ಬೇಕಾದ್ರೆ 8 ಮತ್ತು 10ನೇ ತರಗತಿಯ ನೋಡಿ
8ನೇ ತರಗತಿ ಅಥವಾ 10ನೇ ತರಗತಿ ಓದಿದಂತ ಅಥವಾ ಶಿಕ್ಷಣ ಪಡೆದಂತ ಬಡ ಕುಟುಂಬಗಳೇನ್ರ ತಮ್ಮ ಮಕ್ಕಳನ್ನ 18ರಿಂದ 21 ವರ್ಷದೊಳಗೆ ಮದುವೆ ಮಾಡೋದಿಲ್ಲ. ನೋಡಿ, 8 ಅಥವಾ 10ನೇ ತರಗತಿಯವರೆಗೆ ಓದಿದಂತ ಮತ್ತು ಶಿಕ್ಷಣ ಪಡೆದಂತ ಬಡ ಕುಟುಂಬಗಳು ತಮ್ಮ ಮಕ್ಕಳನ್ನ 18 ಅಥವಾ 21 ವರ್ಷದೊಳಗೆ ಮದುವೆಯನ್ನು ಮಾಡೋದಿಲ್ಲ. ಹಂಗಾಗಿ ಏನಪ್ಪ ಅಂದ್ರ 18 ವರ್ಷದ ತನಕ ಶಿಕ್ಷಣ ಎಷ್ಟು ಪ್ರಮುಖ ಅನ್ನೋದನ್ನ ತಿಳ್ಕೊಬೇಕಾಗಿದೆ ಇವತ್ತು. ಅದಕ್ಕೆ ಏನ್ ಮಾಡ್ಬೇಕಂದ್ರ ಈ ಬಾಲ ಕಾರ್ಮಿಕತನ ಆಗಿರ್ಬೋದು, ಬಾಲ್ಯ ವಿವಾಹಗಳೇನಪ್ಪ ತಡೆಗಟ್ಟಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ 18 ವರ್ಷದ ತನಕ ಅವ್ರಿಗೆ ಏನ್ ಮಾಡ್ಬೇಕು, ನಿರಂತರವಂತ ಶಿಕ್ಷಣವನ್ನು ಏನ್ ಮಾಡ್ಬೇಕಂದ್ರೆ ಕೊಡಬೇಕಾಗಿದೆ. 2, ಕಾನೂನಿನ ಕನಿಷ್ಠ ಮಟ್ಟದ ಅನುಷ್ಠಾನ ಮತ್ತು ಬಳಕೆಯ ಕೊರತೆ. ನೋಡಿ, ಕಾನೂನಿನ ಬಗ್ಗೆ ಏನಪ್ಪ ಅಂದ್ರೆ ಅಥವಾ ಆ ಕಾನೂನನ್ನು ಬಳಕೆ ಮಾಡುವುದಾಗಿರ್ಬೋದು ಅಥವಾ ಅದರ ಕನಿಷ್ಠ ಮಟ್ಟದಲ್ಲಿ ಏನ್ ಅನುಷ್ಠಾನಗೊಳಿಸುವುದಾಗಿರ್ಬೋದು, ಇವುಗಳಲ್ಲಿ ಏನಪ್ಪ ಸಾಕಷ್ಟು ಏನಾಗ್ತದೆ ಅಂದ್ರೆ ಕೊರತೆ ಉಂಟಾಗ್ತಾ ಇದೆ. ಹಂಗಾಗಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕಾನೂನುಗಳ ಅನುಷ್ಠಾನದ ಕೊರತೆ, ಶಿಕ್ಷಣಕ್ಕೆ ಸಮಾಜದ ಅಥವಾ ಸಮುದಾಯಗಳ ಅಥವಾ ಸಾರ್ವಜನಿಕ ಸಹಕಾರ ಏನಪ್ಪ ಅಂದ್ರೆ ಬೇಕಾಗ್ತದ. ಹಂಗಾಗಿ ಮಕ್ಕಳ ಹಕ್ಕುಗಳ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಂದ್ರೆ ದೋಷಪೂರಿತವಂತ ಅನುಷ್ಠಾನಗೊಂಡಿದ್ದರಿಂದ ಏನಪ್ಪ ಅಂದ್ರೆ ಬಾಲ್ಯ ವಿವಾಹ ಏನಾಗ್ತದೆ ಅಂದ್ರೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇವೆಲ್ಲವೂ ಕೂಡ ಬಾಲ್ಯ ವಿವಾಹಕ್ಕೆ ಪ್ರಮುಖ ಅಂತ ಕಾರಣಗಳು. ಹಂಗಂತಂದ್ರೆ ಬಾಲ್ಯ ವಿವಾಹದ ನಿಷೇಧ ಕಾಯ್ದೆ ನೋಡೋಣ. ಬಾಲ್ಯ ವಿವಾಹದ ನಿಷೇಧ ಕಾಯ್ದೆ ನೋಡ್ಬೇಕಾದ್ರೆ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತಂದ್ರೆ 2006 ಏನ್ ಮಾಡಿದ್ರು ಅಂದ್ರೆ ಜಾರಿಗೆ ಬಂತು. ಭಾರತದ ಎಲ್ಲಾ ರಾಜ್ಯಗಳಿಗೆ ಈ ಕಾಯ್ದೆ ಏನಪ್ಪಾ ಅಂದ್ರೆ ಅನ್ವಯಿಸ್ತಾ ಇದೆ. ನೋಡಿ, ಭಾರತ ದೇಶದಲ್ಲಿರುವಂತ ಎಲ್ಲಾ ರಾಜ್ಯಗಳಿಗೆ ಏನಾಗುತ್ತೆ ಕಾಯ್ದೆ ಏನ್ ಮಾಡುತ್ತೆ ಅನ್ವಯಿಸುತ್ತೆ. ಕೆಲವೊಂದಿಷ್ಟು ತಿದ್ದುಪಡಿಯ ಮೂಲಕ 2006 ಏನ್ ಮಾಡಿದ್ರಪ್ಪ ಅಂದ್ರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮಾಡಿದ್ರು, ಜಾರಿಗೆ ತಂದ್ರು. ಹಂಗಂತಂದ್ರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಪ್ಪ ಅಂದ್ರೆ 2006 ಹಿಂದೆ 1929 ಮತ್ತು 1986 ಕೂಡ ಈ ಕಾನೂನು ಇತ್ತು. ಆದ್ರೆ ಭಾರತ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ 1992 ಡಿಸೆಂಬರ್ 11 ಸಹಿ ಮಾಡಿದ ಮೇಲೆ ಕೆಲವು ಮಕ್ಕಳ ಸ್ನೇಹಿ ಬದಲಾವಣೆ ಹೊಸ ಕಾನೂನು ಏನ್ ಮಾಡಿದ್ರು ಅಂದ್ರೆ ಜಾರಿಗೆ ತರ್ತಾ ಇದಾರೆ. ಏನಾಗ್ತದಪ್ಪ ಅಂದ್ರ 2006 ಏನ್ ಮಾಡಿದ್ರು, ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡೋದ್ರ ಮೂಲಕ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಏನ್ ಮಾಡಿದ್ರು ಜಾರಿಗೆ ತಂದ್ರು. ಈ ಕಾಯ್ದೆ 1929 ಮತ್ತು 1986 ಇತ್ತು. ಆದ್ರೆ ಏನಂತಂದ್ರ ಭಾರತ ಏನ್ ಮಾಡ್ತಂದ್ರ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ 1992 ಡಿಸೆಂಬರ್ 11 ಏನ್ ಮಾಡ್ತಾರೆ ಸಹಿ ಮಾಡಿತು. ಸೊ ಯಾವಾಗ ಡಿಸೆಂಬರ್ 11, 1992 ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಭಾರತ ಸಹಿ ಮಾಡಿದ ಮೇಲೆ ಕೆಲವೊಂದಿಷ್ಟು ಮಕ್ಕಳ ಸ್ನೇಹಿ ಬದಲಾವಣೆಗಳನ್ನು ಏನಪ್ಪ ಅಂದ್ರ ಹೊಸ ಕಾನೂನು ಏನ್ ಮಾಡ್ತಾರೆ ಅಂದ್ರೆ ಜಾರಿಗೆ ತರ್ತಾ ಇದಾರೆ. ಏನದೆ ನೋಡ್ರಿ, ಹೆಣ್ಣು ಅಥವಾ ಗಂಡಿನಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಚಿಕ್ಕವರಾದ್ರೂ ಅದು ಏನಪ್ಪಾ ಅಂದ್ರೆ ಅಪರಾಧ. ಅಂದ್ರೆ ಮದುವೆ ಮಾಡ್ಬೇಕಂತ ಸಂದರ್ಭದಲ್ಲಿ, ವಿವಾಹ ಮಾಡ್ಬೇಕಂತ ಸಂದರ್ಭದಲ್ಲಿ ಹೆಣ್ಣು ಅಥವಾ ಗಂಡಿನಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಚಿಕ್ಕವರಾದರೂ ಕೂಡ ಅದೇನಾಗ್ತದಪ್ಪ ಅಂದ್ರೆ ಅಪರಾಧ ಆಗ್ತಾ ಇದೆ. ಹಂಗಾಗಿ ಯಾವುದೇ ಚಿಕ್ಕ ಹುಡುಗಿಯನ್ನ ಯಾರೇ ದೊಡ್ಡವರು ಮದುವೆಯಾದಲ್ಲಿ ಅದೇನಂತಂದ್ರೆ ಶಿಕ್ಷೆಗೆ ಅರ್ಹರು. ನೋಡಿ, ಯಾವುದೇ ಚಿಕ್ಕ ಹುಡುಗಿಯನ್ನ ಯಾರೇ ದೊಡ್ಡವರು ಮದುವೆಯಾದರೂ ಕೂಡ ಅವ್ರು ಏನಾಗ್ತಾರೆ ಶಿಕ್ಷೆಗೆ ಅರ್ಹರಾಗ್ತಾರ, ಗುರಿ ಆಗ್ತಾ ಇದ್ದಾರೆ. ಅಂತ ಒಂದು ಬಾಲ್ಯ ವಿವಾಹ ನಡೆದಲ್ಲಿ ಅಂದ್ರೆ ಮಕ್ಕಳನ್ನ ಬಿಟ್ಟು ನೋಡಿ, ಇಂಥ ಒಂದು ಬಾಲ್ಯ ವಿವಾಹ ನಡೆದ ಅಂದ್ರೆ ಯಾವುದೇ ಚಿಕ್ಕ ಹುಡುಗಿಯನ್ನ ಯಾರೇ ದೊಡ್ಡವರು ಮದುವೆ ಅದರಲ್ಲಿ ಶಿಕ್ಷೆಗೆ ಏನಾಗ್ತಾರೆ ಅಂದ್ರೆ ಅರ್ಹರಾಗ್ತಾರ. ಇಂಥ ಒಂದು ಬಾಲ್ಯ ವಿವಾಹದೊಳಗ ಅಥವಾ ಬಾಲ್ಯ ವಿವಾಹ ನಡೆದಲ್ಲಿ ಮಕ್ಕಳನ್ನ ಬಿಟ್ಟು ಅಂದ್ರೆ ಮದುವೆ ಆದವ್ರನ್ನ ಬಿಟ್ಟು ಮದುವೆ ಮಾಡಿಸಿದಂತಹ ಮದುವೆಗೆ ಕುಮ್ಮಕ್ಕು ನೀಡಿದಂತ ಮತ್ತು ಸಹಾಯ ಮಾಡಿದಂತವ್ರ ಭಾಗವಹಿಸಿದ್ರಲ್ಲಿ ಎಲ್ಲರನ್ನು ಕೂಡ ಏನಪ್ಪ ಅಂದ್ರೆ 2 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡ ಒಂದು ಶಿಕ್ಷೆ ಏನಪ್ಪ ಅಂದ್ರೆ ಅನುಭವಿಸಬೇಕಾಗ್ತದೆ. ನೋಡಿ, ಯಾರಾದ್ರೂ ಬಾಲ್ಯ ವಿವಾಹವನ್ನು ಮಾಡಿದ್ದಾದ್ರೆ ಮೀನ್ಸ್ ಹೆಣ್ಣು ಅಥವಾ ಗಂಡಿನಲ್ಲಿ ಯಾರಾದ್ರೂ ಒಬ್ರು ಚಿಕ್ಕವರಾದ್ರೂ ಕೂಡ ಅಥವಾ ಇಬ್ಬರು ಚಿಕ್ಕವರಾದ್ರೂ ಕೂಡ ಅಪರಾಧ. ಯಾವುದೇ ಹುಡುಗಿಯನ್ನ ಯಾರೇ ದೊಡ್ಡವರು ಮದುವೆಯಾದಲ್ಲಿ ಅವ್ರು ಏನಪ್ಪಾ ಅಂದ್ರೆ ಶಿಕ್ಷೆಗೆ ಏನಾಗ್ತಾರೆ ಅಂದ್ರೆ ಅರ್ಹರಾಗ್ತಾ ಇದ್ದಾರೆ. ಇಂಥ ಒಂದು ಬಾಲ್ಯ ವಿವಾಹ ನಡೆದಲ್ಲಿ ಮಕ್ಕಳನ್ನ ಬಿಟ್ಟು ಮದುವೆಯನ್ನ ಮಾಡಿದಂಥವ್ರು, ಮದುವೆಯನ್ನು ಮಾಡಿಸಿದಂಥವ್ರು, ಆ ಮದುವೆಗೆ ಏನಂತಾರೆ ಕುಮ್ಮಕ್ಕು ನೀಡಿದವರು, ಸಹಾಯ ಮಾಡಿದಂತವ್ರು, ಭಾಗವಹಿಸಿದವರೆಲ್ಲರನ್ನು ಕೂಡ ಏನಪ್ಪಾ ಅಂದ್ರ 2 ವರ್ಷ ಜೈಲು ಮತ್ತು 1 ಲಕ್ಷ ರೂಪಾಯಿ ದಂಡವನ್ನು ಏನಪ್ಪಾ ಅಂದ್ರೆ ಶಿಕ್ಷೆ ಅನುಭವಿಸಬೇಕಾಗ್ತದ. ಈ ಕಾಯ್ದೆಯಲ್ಲಿರುವಂತಹ ಕಾಲಂ ವಿಧಿ 9, 10, 11 ಪ್ರಕಾರ ಬಾಲ್ಯ ವಿವಾಹವನ್ನು ಮಾಡಿಸಿದಂತ ಪೂಜಾರಿ, ಬಾಲ್ಯ ವಿವಾಹಕ್ಕೆ ಬಂದಿರುವಂತಹ ಜನರಿಗೆ ಅಡಿಗೆಯನ್ನು ಬಡಿಸಿರುವಂತಹ ಅಡಿಗೆಯವರು, ಬಾಲ್ಯ ವಿವಾಹಕ್ಕೆ ಏನಪ್ಪಾ ಅಂದ್ರೆ ಪೆಂಡಾಲ್ ಆಗಿರುವಂತಹ ಶಾಮಿಯಾನದವರು, ಅದನ್ನ ಶೂಟ್ ಮಾಡಿರುವಂತಹ ವಿಡಿಯೋ ಮಾಡಿರುವಂತಹ ಫೋಟೋಗ್ರಾಫರ್ ಆಗಿರ್ಬೋದು, ವಿಡಿಯೋಗ್ರಾಫರ್ ಆಗಿರ್ಬೋದು, ಬಾಲ್ಯ ವಿವಾಹವನ್ನು ಅದ್ದೂರಿಯಾಗಿ ಮಾಡ್ಲಿಕ್ಕೆ ಸಹಾಯ ಮಾಡಿರುವಂತಹ ವಾಲಗದವರಾಗಿರ್ಬೋದು, ವಾಹನದ ಚಾಲಕರಾಗಿರ್ಬೋದು, ಜೊತೆಗೆ ಏನಪ್ಪಾ ಅಂದ್ರ ಮದುವೆಯಲ್ಲಿ ಭಾಗವಹಿಸಿದಂತ ಎಲ್ಲರೂ ಕೂಡ ಏನಪ್ಪಾ ಅಂದ್ರ ಅಪರಾಧಿಗಳಾಗ್ತಾರೆ. ಇದೆಲ್ಲವೂ ಕೂಡ ಬಾಲ್ಯವಾದ ಕಾನೂನಲ್ಲಿ ಬರುವಂತ ಪ್ರಮುಖ ಅಂತ ವಿಚಾರಗಳು. ಅಂದ್ರೆ ಬಾಲ್ಯ ವಿವಾಹದ ನಿಷೇಧ ಕಾಯ್ದೆ 2006 ಏನಾಯ್ತು ಜಾರಿಗೆ ಬಂತು. ಅಂದ್ರ ದೇಶದಲ್ಲಿರುವಂತಹ ಎಲ್ಲಾ ರಾಜ್ಯಗಳಿಗೆ ಈ ಕಾಯ್ದೆ ಏನಪ್ಪಾ ಅಂದ್ರೆ ಅನ್ವಯಿಸ್ತದ. ಹಂಗಾಗಿ ಏನಂತಂದ್ರೆ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡೋದ್ರ ಮೂಲಕ
2006 ಏನ್ ಮಾಡಿದ್ರು ಅಂದ್ರ ಬಾಲ್ಯ ವಿವಾಹದ ನಿಷೇಧ ಕಾಯ್ದೆ ಏನ್ ಮಾಡಿದ್ರು ಅಂದ್ರೆ ಜಾರಿಗೆ ತಂದ್ರು. ಅಂದ್ರೆ ಈ ಕಾಯ್ದೆ ಈಗಾಗಲೇ ಏನಪ್ಪ 1929 ಮತ್ತು 1986 ಇತ್ತು. ಆದ್ರೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಬದಲಾವಣೆಗಳು ಮಾಡಿದ್ರು. ಏನಂದ್ರೆ ಭಾರತ ಏನ್ ಮಾಡಿದ್ರೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಮೀನ್ಸ್ ಒಪ್ಪಂದಕ್ಕೆ 1992 ಡಿಸೆಂಬರ್ 11 ಏನ್ ಮಾಡ್ತಾರೆ ಸಹಿ ಮಾಡುತ್ತೆ. ಅಂದ್ರೆ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವಂತ ಉದ್ದೇಶಕ್ಕೆ ಏನಪ್ಪಾ ಅಂದ್ರೆ ಅದರ ಒಂದು ಒಡಂಬಡಿಕೆಗೆ ಒಂದು ಒಪ್ಪಂದಕ್ಕೆ ಅಂತ 1992 ಡಿಸೆಂಬರ್ 11 ಏನ್ ಮಾಡ್ತು ಸಹಿ ಆಗ್ತು. ಸಹಿ ಹಾಕಿದ ನಂತರ ಕೆಲವೊಂದಿಷ್ಟು ಮಕ್ಕಳ ಸ್ನೇಹಿ ಬದಲಾವಣೆಗಳನ್ನು ಏನ್ ಹೊಸ ಕಾನೂನು ಏನ್ ಮಾಡಿದ್ರು ಜಾರಿಗೆ ತಂದ್ರು. ಏನ್ ತಂದ್ರು ಅಂದ್ರೆ ಹೆಣ್ಣು ಅಥವಾ ಗಂಡಿನಲ್ಲಿ ನೋಡಿ, ಹೆಣ್ಣು ಅಥವಾ ಗಂಡಿನಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಚಿಕ್ಕವರಾದರೂ ಕೂಡ ಏನಾಗ್ತದೆ ಅದು ಅಪರಾಧ ಆಗ್ತಾ ಇದೆ. ಹೆಣ್ಣು ಅಥವಾ ಗಂಡಿನಲ್ಲಿ ಯಾರಾದರೂ ಒಬ್ರು ಅಥವಾ ಇಬ್ಬರು ಚಿಕ್ಕವರಾದ್ರೂ ಕೂಡ ಏನಾಗ್ತದೆ ಅದು ಅಪರಾಧ ಆಗ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ಚಿಕ್ಕ ಹುಡುಗಿಯನ್ನ ಯಾರೇ ದೊಡ್ಡವರು ಮದುವೆಯಾದಲ್ಲಿ ನೋಡಿ, ಯಾವುದೇ ಚಿಕ್ಕ ಹುಡುಗಿಯನ್ನ ಯಾರೇ ದೊಡ್ಡವರು ಮದುವೆಯಾದಲ್ಲಿ ಅವ್ರು ಏನಂತಾರೆ ಶಿಕ್ಷೆಗೆ ಅರ್ಹರು. ನೋಡಿ, ಯಾವುದೇ ಚಿಕ್ಕ ಹುಡುಗಿ ಅಂದ್ರ 18 ವರ್ಷಕ್ಕಿಂತ ಕಡಿಮೆ ಇರುವಂತ ಹುಡುಗಿಯನ್ನ ಯಾರೇ ದೊಡ್ಡವರು 21 ವರ್ಷಕ್ಕಿಂತ ಮೇಲ್ಪಟ್ಟಂತ ಯಾರೇ ಇರ್ಲಿ ಅವ್ರು ಏನಾಗ್ತಾರಪ್ಪ ಅಂದ್ರೆ ಶಿಕ್ಷೆಗೆ ಏನಾಗ್ತಾರ ಅಂದ್ರೆ ಅರ್ಹರಾಗ್ತಾರ. ಅಷ್ಟೇ ಅಲ್ಲ, ಇಂಥ ಒಂದು ಬಾಲ್ಯ ವಿವಾಹ ನಡೆದಂತ ಸಮಯದಲ್ಲಿ ಅಥವಾ ಬಾಲ್ಯ ವಿವಾಹ ಮಾಡಿದಂತ ಸಮಯದಲ್ಲಿ ಅಂದ್ರೆ ಮಕ್ಕಳನ್ನ ಬಿಟ್ಟು, ಸಣ್ಣ ಮಕ್ಕಳನ್ನ ಬಿಟ್ಟು ಮದುವೆಯನ್ನ ಮಾಡಿಸಿದಂತವ್ರು ನೋಡಿ, ಮದುವೆಯನ್ನು ಯಾರು ಮಾಡಿಸಿರ್ತಾರಲ್ಲ ಅವರು, ಆಮೇಲೆ ಮದುವೆಯನ್ನ ಮಾಡಿದವರು ಅದು ತಂದೆ ತಾಯಿ ಆಗಿರ್ಬೋದು ಅಥವಾ ಹುಡುಗನ ತಂದೆ ತಾಯಿ ಇರ್ಬೋದು ಅಥವಾ ಹುಡುಗಿ ತಂದೆ ತಾಯಿ ಇರ್ಬೋದು, ಮದುವೆಗೆ ಎಂತ ಮದುವೆಗೆ ಬಾಲ್ಯ ವಿವಾಹಕ್ಕೆ ಕುಮ್ಮಕ್ಕು ನೀಡಿದಂತವ್ರು, ಬಾಲ್ಯ ವಿವಾಹಕ್ಕೆ ಸಹಾಯ ಮಾಡಿದವರು, ಬಾಲ್ಯ ವಿವಾಹದಲ್ಲಿ ಭಾಗವಹಿಸಿದವರೆಲ್ಲರೂ ಕೂಡ 2 ವರ್ಷ ಜೈಲು, 1 ಲಕ್ಷ ರೂಪಾಯಿ ದಂಡ ಶಿಕ್ಷೆ ಏನ್ ಮಾಡ್ಬೇಕಂದ್ರೆ ಅನುಭವಿಸ್ಬೇಕಾಗ್ತದ. ಜೊತೆಗೆ ಈ ಕಾಯ್ದೆಯಲ್ಲಿರುವಂತ ವಿಧಿ ಕಾಲಂ ನಂಬರ್ 9, 10, 11 ಪ್ರಕಾರ, ವಿಧಿ 9, 10, 11 ಪ್ರಕಾರ ಬಾಲ್ಯ ವಿವಾಹ ಮಾಡಿಸಿದಂತ ಪೂಜಾರಿ, ಅರ್ಚಕರು, ಬಾಲ್ಯ ವಿವಾಹಕ್ಕೆ ಆಗಮಿಸಿರುವಂತ ಜನರಿಗೆ ಅಡಿಗೆಯನ್ನು ಬಡಿಸಿರುವಂತ ಅಡಿಗೆಯವರು, ಶಾಮಿಯಾನದವರು, ಪೆಂಡಲ್ ಹಾಕಿದವರು, ಫೋಟೋಗ್ರಾಫರ್, ವಿಡಿಯೋಗ್ರಾಫರ್, ವಾಲಗದವರು, ವಾಹನ ಚಾಲಕರು, ಜೊತೆಗೆ ಮದುವೆಯಲ್ಲಿ ಭಾಗವಹಿಸಿದವರು ಎಲ್ಲರೂ ಏನಾಗ್ತಾರೆ ಅಂದ್ರೆ ಅಪರಾಧಿಗಳಾಗ್ತಾರೆ. ಪ್ರಮುಖವಾಗಿ ಮದುವೆ ಮಾಡಿದ ಹುಡುಗ ಹುಡುಗಿಯ ತಂದೆ ತಾಯಿಗಳು ನೋಡಿ, ಪ್ರಮುಖವಾಗಿ ಏನಂತಾರೆ ಮದುವೆ ಮಾಡಿದಂತ ಹುಡುಗ ಅಥವಾ ಹುಡುಗಿಯ ತಂದೆ ತಾಯಿಗಳಾಗಿರ್ಬೋದು, ಅವರುಗಳ ಕುಟುಂಬಸ್ಥರಾಗಿರ್ಬೋದು, ಮದುವೆ ಛತ್ರದ ಮುಖ್ಯಸ್ಥರು ಕೂಡ ಏನಂತಂದ್ರೆ ಅಪರಾಧಿಗಳಾಗ್ತಾರೆ. ನೋಡಿ ಏನಪ್ಪಾ ಅಂತಂದ್ರೆ ಮದುವೆ ಮಾಡಿದಂತ ಹುಡುಗ ಹುಡುಗಿಯ ತಂದೆ ತಾಯಿಗಳು, ಅವರ ಕುಟುಂಬಸ್ಥರು, ಹಾಗೆ ಏನಪ್ಪಾ ಅಂದ್ರೆ ಮದುವೆ ಛತ್ರದ ಮುಖ್ಯಸ್ಥರು, ಮದುವೆ ಮಾಡ್ಲಿಕ್ಕೆ ಏನು ಕಲ್ಯಾಣ ಮಂಟಪ ಕೊಟ್ಟಿರ್ತಾರಲ್ಲ, ಕಲ್ಯಾಣ ಮಂಟಪದ ಮುಖ್ಯಸ್ಥರು ಕೂಡ ಏನಪ್ಪ ಅಪರಾಧಿಗಳಾಗ್ತಾರ ಈ ಕಾನೂನಲ್ಲಿ. ಮತ್ ನೋಡ್ರಿ, ಮದುವೆಯ ಪತ್ರಿಕೆಯನ್ನ, ಲಗ್ನ ಪತ್ರಿಕೆಯನ್ನ ಟೈಪ್ ಮಾಡಿದಂತವ್ರು, ಅದನ್ನ ಮುದ್ರಿಸಿದಂತವ್ರು, ಮುದ್ರಣಕಾರರು ಕೂಡ ಏನಪ್ಪ ಅಪರಾಧಿಗಳಂತ ಹೇಳ್ತಾರೆ. ಯಾಕಂದರೆ ಬಾಲ್ಯ ವಿವಾಹ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಏನಂದ್ರೆ ಮದುವೆ ಮಾಡಿದಂತಹ ಹುಡುಗ ಹುಡುಗಿಯ ತಂದೆ ತಾಯಿಗಳು, ಅವರುಗಳ ಕುಟುಂಬಸ್ಥರು, ಮದುವೆ ಛತ್ರದ ಮುಖ್ಯಸ್ಥರು ಕೂಡ ಏನಂತಾರೆ ಅಪರಾಧಿಗಳು. ಜೊತೆಗೆ ಏನಪ್ಪ ಅಂದ್ರೆ ಈ ಕಾನೂನಡಿಯಲ್ಲಿ, ಬಾಲ್ಯ ವಿವಾಹ ನಿಷೇಧದ ಕಾನೂನಿನ ಅಡಿಯಲ್ಲಿ ಮದುವೆಯ ಪತ್ರಿಕೆಯನ್ನ ಟೈಪ್ ಮಾಡಿದ, ಮುದ್ರಿಸಿದ ಮುದ್ರಣಕಾರರು ಕೂಡ ಏನಪ್ಪ ಅಪರಾಧಿಗಳು ಅಂತ ಏನ್ ಮಾಡ್ತಂತ ಹೇಳ್ತಾ ಇದೆ. ಯಾಕೆಂದರೆ ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ. ಬಾಲ್ಯ ವಿವಾಹ ಮಕ್ಕಳ ಹಕ್ಕುಗಳ ಉಲ್ಲಂಘನೆ. ಯಾಕಂದ್ರೆ 18 ವರ್ಷದೊಳಗಿನವ್ರು ಎಲ್ಲರೂ ಇರ್ತಾರೆ ಮಕ್ಕಳು, ಹದಿಹರೆಯದ ಮಕ್ಕಳು. ಅಥವಾ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ಅಂದ್ರೆ ಇದಕ್ಕೆ ಯಾರೇ ಸಹಕರಿಸಿದರು ಅಥವಾ ಅದನ್ನು ಪ್ರಶ್ನಿಸದೆ ಭಾಗವಹಿಸಿದರೆ ಅಥವಾ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಮರೆತರೆ ಅದು ಮಕ್ಕಳ ಹಕ್ಕುಗಳ ಮತ್ತು ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ ಅಂತ ಏನ್ ಮಾಡ್ತಾರೆ ಗುರುತಿಸ್ತಾ ಇದ್ದಾರೆ. ಅಂದ್ರೆ ಈ ಮದುವೆಗೆ ಯಾರೇ ಸಹಕರಿಸಲಿ ಅಥವಾ ಆ ಮದುವೆ ಒಳಗ ಯಾರೇ ಪ್ರಶ್ನಿಸದೆ ಭಾಗವಹಿಸಿದ್ರೆ ಏನಂತಂದ್ರೆ ಅವರು ನಮ್ಮ ಸಾಮಾಜಿಕ ಜವಾಬ್ದಾರಿ ಏನ್ ಮರೆತ್ರೆ ಅದು ಮಕ್ಕಳ ಹಕ್ಕುಗಳು ಮತ್ತು ಮಾನವ ಹಕ್ಕಿನ ಒಂದು ಉಲ್ಲಂಘನೆ ಅಂತ ಏನ್ ಮಾಡ್ತಾರೆ ಗುರುತಿಸ್ತಾರೆ. ಹಂಗಾಗಿ ನಾವೆಲ್ಲರೂ ಏನಪ್ಪ ಅಂದ್ರ ಅಪರಾಧಿಗಳಾಗ್ತೀವಿ. ಸೊ ಹಂಗಾಗಿ ಈ ದೇಶದ ಪ್ರಜೆಗಳು ತಮ್ಮ ಸಾಮಾಜಿಕ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಏನಂತ ಯಾರು ಮರೆಯುವಂತಿಲ್ಲ ಅನ್ನೋದು ಏನ್ ಮಾಡುತ್ತೆ ಕಾನೂನು ಏನ್ ಮಾಡುತ್ತೆ ಸ್ಪಷ್ಟಪಡಿಸ್ತಾ ಇದೆ. ನೆಕ್ಸ್ಟ್, ಬಾಲ್ಯ ವಿವಾಹದ ದುಷ್ಪರಿಣಾಮಗಳು.
ಏನಾಗ್ತದೆ ನೋಡ್ರಿ, ಬಾಲ್ಯ ವಿವಾಹವನ್ನ ಮಾಡೋದ್ರಿಂದ ಏನೇನು ಸಮಸ್ಯೆಗಳಾಗ್ತಾವ, ಏನು ಪರಿಣಾಮ ಆಗ್ತದೆ ಅನ್ನೋದ್ರ ಬಗ್ಗೆ ನೋಡ್ರಿ. ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತವಾಗಿ, ಅಂದ್ರೆ ಮಕ್ಕಳು ಏನಪ್ಪ ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಬೆಳವಣಿಗೆ ಹೊಂದದೆ ಏನಪ್ಪ ಅಂದ್ರೆ ಕುಂಠಿತವಾಗಿ ಅವರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರ ಪ್ರಶ್ನಿಸುವಂತ ಒಂದು ಸ್ವಾತಂತ್ರ್ಯವನ್ನು ಏನ್ ಮಾಡ್ತಾರೆ ಅಂದ್ರೆ ಕಳ್ಕೊಂಡ್ಬಿಡ್ತಾರೆ. ಅಂದ್ರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತವಾದಾಗ ಏನಾಗ್ತದೆ, ಅವರಲ್ಲಿ ಪ್ರಶ್ನಿಸುವಂತ ಸ್ವಾತಂತ್ರ್ಯ ಏನಪ್ಪ ಅಂದ್ರೆ ಕಳ್ಕೊಂತಾರೆ. ಪರಿಣಾಮವಾಗಿ ಮಕ್ಕಳ ಮೇಲೆ ಅತಿಯಾಗಿರುವಂತ ದೌರ್ಜನ್ಯ, ನಿರ್ಲಕ್ಷ್ಯ, ಹಿಂಸೆ, ಶೋಷಣೆ, ಲೈಂಗಿಕ ದೌರ್ಜನ್ಯಗಳು ಏನಾಗ್ತಂದ್ರ ಹೆಚ್ಚಾಗ್ತಾವ. ನೋಡಿ ಏನಪ್ಪಾ ಅಂದ್ರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತವಾಗಿ ಅವರು ಪ್ರಶ್ನಿಸುವಂತ ಒಂದು ಸ್ವಾತಂತ್ರ್ಯವನ್ನು ಏನ್ ಕಳ್ಕೊತಾ ಇದಾರೆ. ಪರಿಣಾಮವಾಗಿ ಮಕ್ಕಳ ಮೇಲೆ ಅತಿಯಾಗಿರುವಂತ ದೌರ್ಜನ್ಯ, ನಿರ್ಲಕ್ಷ್ಯ, ಹಿಂಸೆ, ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯ ಹೆಚ್ಚಾಗ್ತಾವ. ಹಂಗಾಗಿ ಏನಂತಾರೆ ಮಕ್ಕಳ ಎಲ್ಲಾ ಹಕ್ಕುಗಳು ಏನಂತಾರೆ ಉಲ್ಲಂಘನೆಯಾಗಿ ಬಾಲ್ಯತನ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮನೋರಂಜನೆ ಆಗಿರ್ಬೋದು, ಗೆಳೆಯರ ಒಡನಾಟಕ್ಕೆ ಏನಂದ್ರೆ ಧಕ್ಕೆ ಆಗ್ಬೋದು, ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತ, ಶಿಶು ಮರಣ, ತಾಯಿ ಮರಣಕ್ಕೆ ಏನಾಗ್ತದೆ ಕಾರಣ ಆಗ್ತದೆ. ನೋಡಿ ಬಾಲ್ಯ ವಿವಾಹ ಆಗೋದ್ರಿಂದ ಏನೇನು ಸಮಸ್ಯೆ ಆಗ್ತಾವ ನೋಡ್ರಿ. ಮಕ್ಕಳ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ. ಬಾಲ್ಯ ವಿವಾಹಕ್ಕೆ ಒಳಗಾದವರು ಏನ್ ಮಾಡ್ತಾರೆ, ಪ್ರಶ್ನಿಸುವಂತ ಸ್ವಾತಂತ್ರ್ಯವನ್ನು ಕಳ್ಕೊತಾ ಇದಾರೆ. ಇದರ ಪರಿಣಾಮ ಏನಾಗ್ತದೆ, ಮಕ್ಕಳ ಮೇಲೆ ಅತಿಯಾಗಿರುವಂತ ದೌರ್ಜನ್ಯ ಉಂಟಾಗ್ತಾ ಇದೆ, ನಿರ್ಲಕ್ಷ್ಯ ಉಂಟಾಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ಶೋಷಣೆ ಆಗ್ತಾ ಇದೆ ಮತ್ತು ಲೈಂಗಿಕ ದೌರ್ಜನ್ಯ ಹೆಚ್ಚಾಗೋದ್ರ ಮೂಲಕ ಎಲ್ಲಾ ಮಕ್ಕಳ ಒಂದು ಎಲ್ಲಾ ಹಕ್ಕುಗಳು ಏನಾಗ್ತದೆ ಉಲ್ಲಂಘನೆ ಆಗ್ತಾ ಇದಾವೆ. ಜೊತೆಗೆ ಏನಪ್ಪಾ ಅಂದ್ರೆ ಮಕ್ಕಳ ಒಂದು ಬಾಲ್ಯತನ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮನೋರಂಜನೆ ಆಗಿರ್ಬೋದು, ಗೆಳೆಯರ ಒಡನಾಟಕ್ಕೆ ಇರುವಂತಹ ಧಕ್ಕೆ ಆಗಿರ್ಬೋದು, ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತ, ಶಿಶು ಮರಣ, ತಾಯಿ ಮರಣಕ್ಕೆ ಏನಾಗ್ತಂದ್ರ ಕಾರಣವಾಗೋದ್ರ ಮೂಲಕ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸೊಳಗ ವಿಧವೆಯಾಗುವಂತ ಸಂಭವಗಳು ಕೂಡ ಏನಂತಂದ್ರೆ ಹೆಚ್ಚಾಗ್ತಾ ಇದಾವೆ. ನೋಡಿ ವಿಶೇಷವಾಗಿ ಏನಾಗ್ತೈತಿ ಅಂದ್ರ ಹೆಣ್ಣು ಮಕ್ಳು ಏನ್ ಮಾಡ್ತಾವ್ರ ಬಾಲ್ಯ ಒಳಪಟ್ಟಿದ್ದೆ ಆದ್ರೆ ಚಿಕ್ಕ ವಯಸ್ಸಿನೊಳಗೆ ವಿಧವೆಯರಾಗುವಂತ ಒಂದು ಸಂಭವ ಏನಂತಾರೆ ಹೆಚ್ಚಾಗ್ತದೆ. ಹಿಂಗಾಗಿ ಏನಂತಾರೆ ಹೆಣ್ಣು ಮಕ್ಕಳು ಯಾವುದೇ ಸಾಮಾಜಿಕ ಭದ್ರತೆಗಳಿಲ್ಲದೆ ಏನಂತಾರೆ ಆಗಾಗ ದೌರ್ಜನ್ಯಕ್ಕೆ ಒಳಗಾಗುವಂತ ಸಂದರ್ಭಗಳು ಏನಾಗ್ತಂದ್ರೆ ಹೆಚ್ಚಾಗಿ ಕಂಡು ಬರ್ತಾವೆ. ನೋಡಿ ಹೆಣ್ಮಕ್ಳು ಏನಂತಾರೆ ಯಾವುದೇ ಸಾಮಾಜಿಕ ಭದ್ರತೆಗಳಿಲ್ಲದೆ ದೌರ್ಜನ್ಯಕ್ಕೆ ಒಳಗಾಗುವಂತ ಒಂದು ಸಂದರ್ಭಗಳು ಏನಪ್ಪಾ ಅಂದ್ರೆ ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಹಂಗಂತಂದ್ರ ಬಾಲ್ಯ ವಿವಾಹವನ್ನ ತಡೆಗಟ್ಟಬೇಕಾದ್ರೆ ಹೇಗೆ ತಡೆಗಟ್ಟಬಹುದು ನೋಡೋಣ. ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 47 ವಿವಿಧ ಹಂತದ ಅಧಿಕಾರಿಗಳ ಬಾಲ್ಯ ವಿವಾಹದ ನಿಷೇಧಾಧಿಕಾರಿಗಳಂತ ಏನ್ ಮಾಡ್ತಾರೆ ಗುರುತಿಸಿದ್ರು. ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂಗ ಈ ಬಾಲ್ಯ ವಿವಾಹವನ್ನ ನಿಷೇಧ ಮಾಡ್ಬೇಕಾದ್ರೆ ತಡೆ ಮಾಡ್ಬೇಕಾದ್ರೆ ಸುಮಾರು 47 ವಿಧದ ಹಂತದ ಅಧಿಕಾರಿಗಳು ಏನಂತಂದ್ರೆ ಬಾಲ್ಯ ವಿವಾಹದ ನಿಷೇಧಾಧಿಕಾರಿಗಳು ಅಂತ ನೋಡಲ್ ಅಧಿಕಾರಿಗಳು ಅಂತ ಏನ್ ಮಾಡ್ತಾರೆ ನೇಮಕ ಮಾಡಿದೆ. ಹಂಗಂತಂದ್ರ ಎಲ್ಲೇ ಬಾಲ್ಯ ವಿವಾಹ ನಡೆದರೂ ಕೂಡ ಏನಂತ ನಾವು ಏನ್ ಮಾಡುದು ದೂರನ್ನ ನೀಡಬಹುದು. ಎಲ್ಲಿ ಬೇಕಾದಲ್ಲಿ ಏನಂತಾರೆ ಬಾಲ್ಯ ಕರ್ನಾಟಕದ ಯಾವುದೇ ರಾಜ್ಯದ ಮೂಲೆಯಲ್ಲೂ ಕೂಡ ಏನಂತಾರೆ ಬಾಲ್ಯ ವಿವಾಹ ನಡೆದರೆ ನಾವು ಏನಪ್ಪಾ ಅಂದ್ರೆ ದೂರ ನೀಡಬಹುದು. ಪ್ರಥಮವಾಗಿ ಮಕ್ಕಳ ಸಹಾಯವಾಣಿ 1098 ಗೆ ಏನ್ ಮಾಡಬಹುದು ದೂರ ನೀಡಬಹುದು. ಮಕ್ಕಳ ಸಹಾಯವಾಣಿ ಯಾವತ್ತಪ್ಪ ಅಂದ್ರ 1098 ಗೆ ಅಂತ ದೂರ ನೀಡಬಹುದು. ಹಂಗಂದ್ರ ಯಾರು ದೂರ ನೀಡ್ತಾ ಇದ್ದಾರೋ ಅವ್ರ ಹೆಸರು ಹೇಳದೇ ಇರಬಹುದು. ಸ್ಥಳೀಯವಾಗಿ ನಿಮ್ಮ ಮನೆಯಾಗಿರ್ಬೋದು, ಪಕ್ಕದ ಯಾವುದೇ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಿಗಿರ್ಬೋದು, ಗ್ರಾಮ ಲೆಕ್ಕಿಗರಾಗಿರ್ಬೋದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ನಗರದಲ್ಲಿರುವಂತಹ ಆರೋಗ್ಯ ನಿರೀಕ್ಷಕರಿಗಾಗಿರ್ಬೋದು ಅಥವಾ ಆ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಏನ್ ಮಾಡಬಹುದು ದೂರ ಏನ್ ಮಾಡಬಹುದು ನೀಡಬಹುದು. ಇವರೆಲ್ಲರೂ ಏನ್ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು. ಅಂದ್ರೆ ಬಾಲ್ಯ ವಿವಾಹ ತಡೆಯಬೇಕಾದ್ರೆ ಸುಮಾರು 47 ವಿಧದ ಹಂತದ ಅಧಿಕಾರಿಗಳನ್ನ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತೆ ನೇಮಕ ಮಾಡಿದೆ. ಅಂದ್ರೆ ಬಾಲ್ಯ ವಿವಾಹದ ನಿಷೇಧಾಧಿಕಾರಿಗಳನ್ನು ಗುರುತಿಸಿದೆ. ಹಂಗಾಗಿ ಬಾಲ್ಯ ವಿವಾಹ ನಡೆದಾಗ ಎಲ್ಲೇ ನಡೆದ್ರು ಕೂಡ ನಾವು ಏನ್ ಮಾಡ್ಬೋದು ಅಂದ್ರೆ ದೂರ ಇಡಬಹುದು. ಪ್ರಥಮವಾಗಿ ಏನ್ ಮಾಡ್ಬೇಕಂದ್ರ ಮಕ್ಕಳ ಸಹಾಯವಾಣಿ 1098 ಗೆ ದೂರ ನೀಡಬಹುದು. ದೂರ ನೀಡಿದವರು ತಮ್ಮ ಹೆಸರನ್ನು ಹೇಳದೇ ಇರಬಹುದು, ಅಡ್ರೆಸ್ ಹೇಳದೇ ಇರಬಹುದು. ನೀವು ಹೇಳಬಹುದು ಏನಪ್ಪ 1098 ಕಾಲ್ ಮಾಡಿ, ಸರ್ ಇಂತಲ್ಲಿ ಬಾಲ್ಯ ವಿವಾಹ ನಡೀತಾ ಇದೆ, ಹುಡುಗಿಗೆ ಇಷ್ಟು ವಯಸ್ಸಿದಾವ, ಹುಡುಗಿಗೆ ಇಷ್ಟು ವಯಸ್ಸಿದಾವ ಅಂತ ನೀವು ಏನಪ್ಪ ಅಂದ್ರೆ ಹೇಳಿ ನಿಮ್ ಫೋನ್ ಕಟ್ ಮಾಡಬಹುದು. ಅಂದ್ರೆ ನೀವು ಹೆಸರು ಹೇಳದೇ ಇರಬಹುದು. ಆದ್ರ ಎಲ್ಲಿ ನಡೆಯಕತ್ತೈತಿ ಅದ್ರ ಬಗ್ಗೆ ಏನ್ ಮಾಡೋದು ಅಂದ್ರೆ ದೂರ ಕೊಡ್ಬೋದು. ಸ್ಥಳೀಯವಾಗಿ ನಿಮ್ಮ ಮನೆ ಪಕ್ಕದ ಯಾವುದೇ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ನಿಮ್ಮ ಮನೆ ಪಕ್ಕದ ಯಾವುದೇ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ಗ್ರಾಮ ಲೆಕ್ಕಿಗರಿಗೆ, ನಿಮ್ಮೂರಾಗಿರುವಂತಹ ತಲಾಟಿಗಳು ಅಥವಾ ನಿಮ್ಮೂರಿನಲ್ಲಿರುವಂತಹ ಸರ್ಕಾರಿ ಶಾಲೆಯ ಹೆಡ್ ಮಾಸ್ಟರ್ ಆಗಿರ್ಬೋದು, PDOಗಳಿಗೆ ಅಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ, ನಗರದಲ್ಲಿರುವಂತಹ ಆರೋಗ್ಯ ನಿರೀಕ್ಷಕರುಗಳಿಗೆ ಮತ್ತು ಆ ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸ್ ಠಾಣೆಗೆ ಏನ್ ಮಾಡಬಹುದು ಅಂದ್ರೆ ದೂರ ಇಡಬಹುದು. ಇವರೆಲ್ಲರೂ ಏನಪ್ಪಾ ಅಂದ್ರ ಬಾಲ್ಯ ವಿವಾಹದ ನಿಷೇಧಾಧಿಕಾರಿಗಳಂತ ಏನ್ ಮಾಡ್ತಾರೆ ಗುರುತಿಸ್ತಾ ಇದ್ದಾರೆ.
ಅಂದ್ರೆ ಬಾಲ್ಯ ವಿವಾಹ ನಡೆದಂತೆ ನೋಡ್ಕೊಳ್ಬೇಕಾದವ್ರು ಯಾರಪ್ಪ ಅಂದ್ರೆ ಇವರೆಲ್ಲ ಅಧಿಕಾರಿಗಳು. ಒಂದು ವೇಳೆ ಬಾಲ್ಯ ವಿವಾಹ ನಡೆದಿದ್ದರೆ ನೋಡಿ, ಬಾಲ್ಯ ವಿವಾಹ ನಡೆದಿದ್ದರೆ ಅವರ ವಿರುದ್ಧ ಅಥವಾ ಅದರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಪೊಲೀಸ್ ಠಾಣೆಗೆ ಏನ್ ಮಾಡುವುದು, ಕಾನೂನು ರೀತಿಯ ದೂರನ್ನ ಅಥವಾ ಪ್ರಕರಣವನ್ನು ದಾಖಲಿಸಬಹುದು. ಹಂಗಾಗಿ ಜೊತೆಗೆ ತಾಲೂಕಾ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಕೂಡ ಬಾಲ್ಯ ವಿವಾಹದ ನಿಷೇಧಾಧಿಕಾರಿಯಾಗಿರ್ತಾರ. ಹಂಗಾಗಿ ಇವ್ರಿಗೆ ಯಾವುದೇ ಸಮಯದಲ್ಲಿ ಅವ್ರ ಬಾಲ್ಯ ವಿವಾಹದ ಕುರಿತು ದೂರನ್ನ ನೀಡುವ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಅವ್ರೇನಾಗಿರ್ತಾರೆ ಅಂದ್ರೆ ಬಾಲ್ಯ ವಿವಾಹದ ನಿಷೇಧಾಧಿಕಾರಿಗಳು ಅಂತ ಹೇಳ್ತಾರೆ, ಗುರುತಿಸಿಕೊಂಡಿರ್ತಾರೆ. ಹಂಗಾಗಿ ಇವರಿಗೆ ಯಾವುದೇ ಸಮಯದಲ್ಲಿ ಆದ್ರೂ ಕೂಡ ನಾವು ದೂರನ್ನ ನೀಡಬಹುದು. ಹಾಗಾದ್ರೆ ಬಾಲ್ಯ ವಿವಾಹಕ್ಕೆ ಪರಿಹಾರಗಳೇನು? ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕಾದ್ರೆ ಪರಿಹಾರಗಳೇನಾದ್ರು? 18 ವರ್ಷದ ತನಕ ಯಾವ ಮಕ್ಕಳು ಶಾಲೆ ಕಾಲೇಜು ಬಿಡದಿರುವಂತೆ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಬೇಕು. ಅಂದ್ರೆ 18 ವರ್ಷದ ತನಕ ನಿರಂತರವಾಗಿರುವಂತಹ ಒಂದು ಶಿಕ್ಷಣವನ್ನು ಕೊಡಿಸಬೇಕಾಗಿದೆ. 18 ವರ್ಷದ ತನಕ ಯಾವುದೇ ಮಕ್ಕಳು ಶಾಲೆ ಅಥವಾ ಕಾಲೇಜನ್ನ ಬಿಡದಿರುವಂತೆ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಬೇಕು. ಅಂದ್ರೆ 100ರಷ್ಟು ಎಲ್ಲಾ ಮಕ್ಕಳು ಶಾಲೆಗೆ ದಾಖಲಾಗಬೇಕು. ಜೊತೆಗೆ 100ರಷ್ಟು ದಾಖಲಾತಿಯ ಜೊತೆಗೆ ಹಾಜರಾತಿಯ ಜೊತೆಗೆ 100ರಷ್ಟು ಜನನ ನೋಂದಣಿ ಮತ್ತು ಜನನ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯ ಮಾಡುವುದಾಗಿದೆ. ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕಾದ್ರೆ ಪರಿಹಾರ ಮಾಡಬೇಕಾದ್ರೆ 18 ವರ್ಷದ ತನಕ ಯಾವ ಮಕ್ಕಳು ಕೂಡ ಶಾಲೆ ಅಥವಾ ಕಾಲೇಜು ಬಿಡದಿರುವಂತೆ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮ ಮೂಲಕ ಅನುಷ್ಠಾನಗೊಳಿಸಬೇಕಾಗಿದೆ. ಅಂದ್ರೆ 100% ಎಲ್ಲಾ ಮಕ್ಕಳು 100% ಎಲ್ಲಾ ಮಕ್ಕಳು ಶಾಲೆಗೆ ದಾಖಲಾಗಬೇಕು. ಹಾಜರಾತಿಯ ಜೊತೆಗೆ 100ರಷ್ಟು ಜನನ ನೋಂದಣಿ ಮತ್ತು ಜನನ ಪ್ರಮಾಣ ಪತ್ರ ಪಡೆದು ಕೂಡ ಕಡ್ಡಾಯವಾಗಿದೆ. ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಏನ್ ಮಾಡಬೇಕು, ಒತ್ತಡ ಕೊಡುವುದರ ಮೂಲಕ ಬಾಲಕಿಯರ ಬಲವರ್ತನೆ ಮತ್ತು ಸಬಲೀಕರಣಕ್ಕೆ ಆದ್ಯತೆಯನ್ನು ಕೊಟ್ಟು ಎಲ್ಲೇ ಬಾಲ್ಯ ವಿವಾಹ ನಡೆದರೂ ಕೂಡ ತಪ್ಪದೇ ದೂರನ್ನು ನೀಡುವುದರ ಮೂಲಕ ಖಂಡಿಸಬೇಕು. ಜೊತೆ ಪ್ರಶ್ನೆ ಮಾಡೋದ್ರ ಮೂಲಕ ಬಾಲ್ಯ ವಿವಾಹವನ್ನು ಏನ್ ಮಾಡೋದು, ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತಡ ಕೊಡೋದ್ರ ಮೂಲಕ, ಬಾಲಕಿಯರ ಬಲವರ್ತನೆ ಮತ್ತು ಸಬಲೀಕರಣಕ್ಕೆ ಹೆಚ್ಚು ಆದ್ಯತೆ ಕೊಡೋದ್ರ ಮೂಲಕ ಎಲ್ಲೇ ಬಾಲ್ಯ ವಿವಾಹ ನಡೆದರೂ ಕೂಡ ತಪ್ಪದೇ ಏನ್ ಮಾಡಬೇಕು, ದೂರ ನೀಡಬೇಕು ಮತ್ತು ಅದನ್ನ ಖಂಡಿಸಬೇಕು. ಜೊತೆಗೆ ಪ್ರಶ್ನೆ ಮಾಡಬೇಕು. ಅಂದಾಗ ಬಾಲ್ಯ ವಿವಾಹ ನಿಂದಿರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ಬಾಲ್ಯ ವಿವಾಹಕ್ಕೆ ಪರಿಹಾರಗಳಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಸೊ ಹಂಗಂತಂದ್ರೆ ಬಾಲ್ಯ ವಿವಾಹ ಅಂದ್ರೆ ಏನು ಅನ್ನುವಂತ ಒಂದು ವಿಚಾರ ನಿಮ್ಗಾಗಲಿ ಏನಾಯ್ತು ಗೊತ್ತಾಯ್ತು. ಅಂದ್ರೆ ಕಾನೂನಿನ ಪ್ರಕಾರ 18 ವರ್ಷದೊಳಗಿನ ಹುಡುಗಿಗೆ ಅಥವಾ 21 ವರ್ಷದೊಳಗಿನ ಹುಡುಗನಿಗೆ ಮದುವೆ ಮಾಡಿದ್ರೆ ಅದನ್ನ ಏನಂತ ಕರೀಬಹುದು ಅಂದ್ರೆ ಬಾಲ್ಯ ವಿವಾಹ ಅಂತ ಕರಿತೀವಿ. ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಕಾನೂನು ಹೇಳೋದಕ್ಕಿಂತ ಚಿಕ್ಕವರಾಗಿದ್ದರೆ ಅದು ಕೂಡ ಬಾಲ್ಯ ವಿವಾಹ ಆಗ್ತೈತೆ. ಹುಡುಗನಿಗೆ 21 ವರ್ಷ ಇರಬೇಕು, ಹುಡುಗಿಗೆ 18 ವರ್ಷ ಏನಾಗಿರ್ಬೇಕು ಪೂರ್ಣವಾಗಿ ತುಂಬಿರಬೇಕು. ಇಲ್ಲದಿದ್ದಲೇ ಅಂತ ಒಂದು ಮದುವೆ ಬಾಲ್ಯ ವಿವಾಹ ಅಂತ ಕರೆಸ್ಕೊಂತೈತೆ. ಹಂಗಾಗಿ 18 ವರ್ಷದೊಳಗಿನ ಬಾಲಕಿಯನ್ನ ಯಾರೇ ದೊಡ್ಡವರು ಮದುವೆ ಆದ್ರೂ ಕೂಡ ಏನಾಗ್ತೈತಿ, ಬಾಲ್ಯ ವಿವಾಹ ಆಗ್ತೈತಿ. ಹಂಗಾಗಿ ಹುಡುಗಿಗೆ ಮದುವೆ ಆಗ್ಲಿಕ್ಕೆ ಎಷ್ಟು ವರ್ಷ ಆಗಿರ್ಬೇಕು, ಕಂಪಲ್ಸರಿಯಾಗಿ 18 ವರ್ಷ ತುಂಬಿರಬೇಕು. ಅಂತ ಮದುವೆ ಮಾತ್ರ ಕಾನೂನುಬದ್ಧವಾಗಿ ನಡೀತಾ ಇದೆ. ಬಾಲ್ಯ ವಿವಾಹವನ್ನು ಮಾಡಬಾರ್ದು. ಯಾಕೆಂದ್ರೆ 18 ವರ್ಷದೊಳಗಿನ ಮಕ್ಕಳಿಗೆ ಮದುವೆ ಮಾಡಿದರೆ ಕಾನೂನು ಪ್ರಕಾರ ಏನಾಗ್ತೈತಿ, ಅಪರಾಧ ಆಗ್ತಾ ಇದೆ. ಯಾವುದೇ ಹೆಣ್ಣಿಗೆ ಮದುವೆ ಎಂಬ ಪದ್ಧತಿಗೆ ಒಳಗಾಗಬೇಕಾದ್ರೆ ಅವಳ ದೇಹ, ಮನಸ್ಸು, ಗರ್ಭಕೋಶ, ಮಾನಸಿಕ, ಬೌದ್ಧಿಕ, ಒಟ್ಟಾರೆ ಶಾರೀರಿಕ ಸಾಮರ್ಥ್ಯ ಬೆಳೆಯಲಿಕ್ಕೆ 18 ವರ್ಷಗಳು ಬೇಕಾಗ್ತದವೆ. ಯಾಕಂದ್ರೆ ಮಾನವ ಸಮಾಜದಲ್ಲಿ ವಿವಾಹ ಅನ್ನುವಂತ ಸಂತಾನೋತ್ಪತ್ತಿ ಪ್ರಕ್ರಿಯೆ ಒಂದು ಪ್ರಮುಖವಂತ ಭಾಗವಾಗಿರುವುದರಿಂದ ಹೆಣ್ಣು ಮದುವೆಯ ನಂತರ ಗರ್ಭ ಧರಿಸುವುದು ಮತ್ತು ಮಗುವನ್ನು ಪಡೆಯುವಂತದ್ದು ಕೂಡ ಸಹಜವಾಗಿರುವಂತಹ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಹೆಣ್ಣು ಮಕ್ಕಳು ಗರ್ಭ ಧರಿಸಲಿಕ್ಕೆ ಅವರ ದೈಹಿಕ ಮಾನಸಿಕ ಬೆಳವಣಿಗೆ ಕೂಡ ಅತ್ಯಂತ ಪ್ರಮುಖವಾಗಿರುವಂತದ್ದು. ಹಂಗಾಗಿ ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಹೆಣ್ಣು ಮಕ್ಕಳಿಗೆ ಗರ್ಭವನ್ನು ಧರಿಸಲಿಕ್ಕೆ ಅಥವಾ ಗರ್ಭಕೋಶ ಸಮರ್ಥವಾಗಿ ಬೆಳೆಯಲಿಕ್ಕೆ ಎಷ್ಟು ವರ್ಷ ಬೇಕು, 18 ವರ್ಷ ತುಂಬಿರಲೇಬೇಕು. ಆಗ ಮಾತ್ರ ಅದು ಭ್ರೂಣವನ್ನು 9 ತಿಂಗಳ ಕಾಲ ಸಮರ್ಥವಾಗಿ ಬೆಳೆಸಲಿಕ್ಕೆ ಏನಾಗುತ್ತೆ, ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಭ್ರೂಣಕ್ಕೆ ತೊಂದರೆಯಾಗಿ ರಕ್ತಸ್ರಾವವಾಗಿ ಭ್ರೂಣ ಸಾಯುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹಿಂಗಾಗಿ ಚಿಕ್ಕ ವಯಸ್ಸಿನೊಳಗೆ ಗರ್ಭ ಧರಿಸುವುದರಿಂದ ಹೆರಿಗೆಯ ಸಮಯದೊಳಗೆ ತಾಯಿಯೂ ಕೂಡ ಸಾವಿಗೆ ಒಳಗಾಗುವಂತ ಒಂದು ಸಾಧ್ಯತೆ ಹೆಚ್ಚಾಗಿರ್ತದೆ. ಆ ಕಾರಣಕ್ಕೆ ಹೆಣ್ಣಿಗೆ 18 ವರ್ಷ ಇರಬೇಕು, ಕಡ್ಡಾಯಬೇಕು. ಆನಂತರ ಮದುವೆ ಮಾಡ್ಬೇಕು ಅನ್ನೋ ಒಂದು ವಿಚಾರ ಕಾನೂನು ರೂಪಿಸಲಾಗಿದೆ. ಹಂಗಾಗಿ 18 ಹೆಣ್ಮಕ್ಳಿಗೆ 18 ವರ್ಷ ಪೂರ್ಣಗೊಂಡ ಮೇಲೆ ಮದುವೆ ಮಾಡಬೇಕು. ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಮೊದಲು ಮಾಡುವಂತ ವಿವಾಹವನ್ನು ಬಾಲ್ಯ ಅಂತ ಪರಿಗಣನೆ ಮಾಡಿ
ಅದನ್ನ ಶಿಕ್ಷಾರ್ಹ ಅಂತ ಏನ್ ಮಾಡಿದಾರೆ ಅಂದ್ರೆ ಅಪರಾಧ ಅಂತ ಏನ್ ಹೇಳಲಾಗಿದೆ. ಹಂಗಾಗಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಇಲ್ಲದೆ ಅವರಿಗೆ ಹುಟ್ಟುವಂತ ಮಕ್ಕಳ ದೈಹಿಕ ಬೆಳವಣಿಗೆ ಸೇರಿದಂತೆ ಎಲ್ಲವೂ ಏನಾಗ್ತದೆ ಕುಂಠಿತ ಆಗ್ತದೆ. ಹಂಗಾಗಿ ಕಾನೂನಲ್ಲಿ ಏನ್ರ ಬಾಲ್ಯ ವಿವಾಹ ಏನ್ ಮಾಡಿದಾರೆ ಅಂದ್ರೆ ನಿಷೇಧ ಮಾಡಲಾಗಿದೆ. ಹಾಗಾದ್ರೆ ಬಾಲ್ಯ ವಿವಾಹಕ್ಕೆ ಕಾರಣಗಳು ನೋಡ್ಬೇಕಾದ್ರೆ ಮುಖ್ಯವಾಗಿರುತ್ತದೆ ಏನಪ್ಪ, ಲಿಂಗ ತಾರತಮ್ಯ. ಹೆಂಗ ಲಿಂಗ ತಾರತಮ್ಯ ಅಂದ್ರೆ ಹೆಣ್ಣು ಬೇರೆಯವರ ಮನೆಗೆ ಹೋಗುವಳು, ಅವಳನ್ನ ಬೇಗ ಮದುವೆ ಮಾಡಿ ಕಳಿಸ್ಬೇಕನ್ನುವಂತ ಒಂದು ನಂಬಿಕೆ ಏನಂತಂದ್ರೆ ಜನರಲ್ಲಿ ಆಳವಾಗಿ ಮೂಡಿದೆ. ಹಂಗಾಗಿ ಹೆಣ್ಣು ಮತ್ತು ಗಂಡು ಅಂತ ಒಂದು ಮಕ್ಕಳ ನಡುವಿನ ಭೇದ ಭಾವ ಏನಂತಂದ್ರೆ ಇವತ್ತಿನ ಬಾಲ್ಯ ವಿವಾಹಕ್ಕೆ ಏನಂತಂದ್ರೆ ಕಾರಣ ಆಗಿದೆ. ಯಾಕಂದ್ರ ಬಾಲ್ಯ ವಿವಾಹಗಳೇ ಏನಾಗಾದ್ರೆ ಕಾರಣವಾಗಿದಾವ. ಹಂಗಾಗಿ ಯಾಕಂದ್ರ ಹಿಂದೆ ಏನಪ್ಪ ಬಾಲ್ಯ ವಿವಾಹಕ್ಕೆ ಒಳಗಾದ್ರೆಲ್ಲರೂ ಏನಂತಂದ್ರೆ ಹಿಂದಿನ ಕುಟುಂಬದ ಕ್ರಮದಂತೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಬಾಲ್ಯ ವಿವಾಹಕ್ಕೆ ಪ್ರಮುಖ ಅಂತ ಕಾರಣ ಇನ್ನೊಂದೇನಪ್ಪ ಅಂದ್ರೆ ಶಿಕ್ಷಣ ಇಲ್ಲದೆ ಇರುವಂತದ್ದು. ಬಾಲ ಕಾರ್ಮಿಕತೆ ಆಗಿರ್ಬೋದು, ಮಕ್ಕಳ ಸಾಗಾಣಿಕೆ ಆಗಿರ್ಬೋದು ಮತ್ತು ಮಾರಾಟ ಆಗಿರ್ಬೋದು. ಚಿಕ್ಕ ವಯಸ್ಸಿನಲ್ಲಿ ಶಾಲೆಗೆ ಹೋಗದೆ ಬಾಲ ಕಾರ್ಮಿಕನಾಗಿದ್ದಲ್ಲಿ ಮುಂದೆ ಅನಕ್ಷರಸ್ಥನಾಗಿ ಬಾಲ್ಯ ವಿವಾಹದಂತ ಒಂದು ಸಮಸ್ಯೆಗಳಿಗೆ ಏನಾಗ್ತಾನೆ ಒಳಗಾಗ್ತಾನೆ. ಹಿಂಗಾಗಿ ಏನಂತಂದ್ರ 8ನೇ ತರಗತಿ ಅಥವಾ 10ನೇ ತರಗತಿ ಓದಿರಂತ ಅಥವಾ ಶಿಕ್ಷಣ ಪಡೆದಂತ ಬಡ ಕುಟುಂಬಗಳು ಏನಪ್ಪಾ ತಮ್ಮ ಮಕ್ಕಳನ್ನ 18ರಿಂದ 21 ವರ್ಷದೊಳಗೆ ಮದುವೆಯನ್ನು ಮಾಡೋದಿಲ್ಲ. ಹಂಗಾಗಿ 18 ವರ್ಷದ ತನಕ ಶಿಕ್ಷಣ ಎಷ್ಟು ಪ್ರಮುಖ ಅಂತ ಏನ್ ಮಾಡಿದ್ರೆ ತಿಳಿಬೇಕಾಗಿದೆ. ಕಾನೂನಿನ ಕನಿಷ್ಠ ಮಟ್ಟದ ಅನುಷ್ಠಾನ ಆಗಿರ್ಬೋದು ಅಥವಾ ಬಳಕೆಯ ಕೊರತೆ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾನೂನುಗಳ ಅನುಷ್ಠಾನದ ಕೊರತೆ ಆಗಿರ್ಬೋದು, ಶಿಕ್ಷಣಕ್ಕೆ, ಸಮಾಜಕ್ಕೆ, ಸಮುದಾಯಗಳ ಅಥವಾ ಸಾರ್ವಜನಿಕ ಒಂದು ಸಹಕಾರ ಬೇಕಾಗ್ತೈತಿ. ಹಂಗಾಗಿ ಏನಂದ್ರ ಮಕ್ಕಳ ಹಕ್ಕುಗಳ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ ದೋಷಪೂರಿತ ಅನುಷ್ಠಾನಗೊಂಡಿದ್ದರಿಂದ ಇವತ್ತು ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ಆಗಿಲ್ಲ. ಹಂಗಾಗಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಪ್ರಕಾರ ಇದು ಎಲ್ಲಾ ರಾಜ್ಯಗಳಿಗೆ ಅನ್ವಯಿಸುತ್ತೆ. ಹಂಗಾಗಿ ಇದನ್ನ ಕೆಲವೊಂದಿಷ್ಟು ತಿದ್ದುಪಡಿಗಳ ಮೂಲಕ 2006 ಏನ್ ಮಾಡಿದ್ರು, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಏನ್ ಮಾಡಿದ್ರು ಜಾರಿಗೆ ತಂದ್ರು. 1929 ಮತ್ತು 1980 ಕಾಯ್ದೆ ಇತ್ತು. ಬಟ್ ಭಾರತ ಏನ್ ಮಾಡಿದ್ರೆ ಮಕ್ಕಳ ಹಕ್ಕುಗಳ ಒಂದು ಒಡಂಬಡಿಕೆಗೆ 1992 ಡಿಸೆಂಬರ್ 11 ಸಹಿ ಮಾಡಿದ ಮೇಲೆ ಕೆಲವೊಂದಿಷ್ಟು ಮಕ್ಕಳ ಸ್ನೇಹಿ ಬದಲಾವಣೆ ಹೊಸ ಕಾನೂನು ಏನ್ ಮಾಡ್ತಾರೆ ಜಾರಿಗೆ ತರ್ತಾ ಇದ್ದಾರೆ. ಹೆಣ್ಣು ಅಥವಾ ಗಂಡು ಇದರಲ್ಲಿ ಯಾರಾದ್ರೂ ಒಬ್ಬರಾಗಿರ್ಬೋದು ಅಥವಾ ಇಬ್ಬರು ಚಿಕ್ಕವರಾದರೂ ಕೂಡ ಅದೇನಾಗ್ತದೆ ಅಂದ್ರೆ ಅಪರಾಧ ಆಗ್ತಾ ಇದೆ. ಹಂಗಾಗಿ ಯಾವುದೇ ಚಿಕ್ಕ ಹುಡುಗಿಯನ್ನ ಯಾರೇ ದೊಡ್ಡವರು ಮದುವೆಯಾದಲ್ಲಿ ಅವ್ರು ಏನಾಗ್ತಾರೆ ಅಂದ್ರೆ ಶಿಕ್ಷೆಗಾರರಾಗ್ತಾರ. ಇಂಥ ಬಾಲ್ಯ ವಿವಾಹ ನಡೆದಲ್ಲಿ ಮಕ್ಕಳನ್ನ ಬಿಟ್ಟು ಅಂದ್ರೆ ಈ ಬಾಲ್ಯ ವಿವಾಹ ನಡೆದಲ್ಲಿ ಮದುವೆಯನ್ನು ಮಾಡಿದಂತವ್ರು, ಮಾಡಿಸಿದಂತವ್ರು, ಕುಮ್ಮಕ್ಕು ನೀಡಿದಂತವ್ರು, ಸಹಾಯ ಮಾಡಿದಂತವ್ರು, ಭಾಗವಹಿಸಿದವರೆಲ್ಲರೂ ಕೂಡ 2 ವರ್ಷ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡವನ್ನು ಶಿಕ್ಷೆ ಅನುಭವಿಸಬೇಕಾಗ್ತದ. ಜೊತೆಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಕಲಂ ಅಂದ್ರೆ ವಿಧಿ 9, 10, 11 ಪ್ರಕಾರ ಬಾಲ್ಯ ವಿವಾಹ ಮಾಡಿಸಿದಂತ ಪೂಜಾರಿ, ಅಡಿಗೆಯವರು, ಶಾಮಿಯಾನದವರು, ಫೋಟೋಗ್ರಾಫರ್, ವಿಡಿಯೋಗ್ರಾಫರ್, ವಾಲಕದವರು, ವಾಹನ ಚಾಲಕರು ಮತ್ತು ಮದುವೆಯಲ್ಲಿ ಭಾಗವಹಿಸಿದಂತ ಎಲ್ಲರೂ ಕೂಡ ಅಪರಾಧಿಗಳಾಗ್ತಾರೆ. ಜೊತೆಗೆ ಪ್ರಮುಖವಾಗಿ ಮದುವೆಯನ್ನು ಮಾಡಿದಂತ ಹುಡುಗ ಹುಡುಗಿಯ ತಂದೆ ತಾಯಿಗಳು, ಅವರ ಕುಟುಂಬಸ್ಥರು, ಮದುವೆ ಚಿತ್ರದ ಮುಖ್ಯಸ್ಥರು ಕೂಡ ಅಂದ್ರೆ ಅಪರಾಧಿಗಳಾಗ್ತಾರ. ಜೊತೆಗೆ ಕಾನೂನಿನಲ್ಲಿ ಮದುವೆಯ ಪತ್ರಿಕೆಯನ್ನ ಟೈಪ್ ಮಾಡಿದಂತ, ಲಗ್ನ ಪತ್ರಿಕೆಯನ್ನು ಟೈಪ್ ಮಾಡಿದಂತ, ಮುದ್ರಿಸಿದಂತ ಮುದ್ರಣಕಾರರು ಕೂಡ ಅಪರಾಧಿಗಳಂತ ಏನ್ ಮಾಡ್ತಾರೆ ಗುರುತಿಸ್ತಾ ಇದ್ದಾರೆ. ಹಂಗಾಗಿ ಇದು ಬಾಲ್ಯ ವಿವಾಹ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದ್ದು. ಹಂಗಾಗಿ ಇದಕ್ಕೆ ಯಾರೇ ಸಹಕರಿಸಿದ್ರು ಕೂಡ ಏನಪ್ಪಾ ಅಂದ್ರೆ ಅದನ್ನ ಯಾರೇ ಪ್ರಶ್ನಿಸದೆ ಭಾಗವಹಿಸಿದರೆ ಕೂಡ ಏನಪ್ಪ ಅಥವಾ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಮರೆತರೆ ಮಕ್ಕಳ ಹಕ್ಕುಗಳು ಮತ್ತು ಮಾನವ ಹಕ್ಕಿನ ಒಂದು ಉಲ್ಲಂಘನೆ ಆಗ್ತದೆ. ಹಂಗಾಗಿ ಅವರೆಲ್ಲರೂ ಏನಂತಂದ್ರೆ ಅಪರಾಧಿಗಳಾಗ್ತಾ ಇದಾರೆ. ಸೊ ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಏನಾಗ್ತವೆ ನೋಡ್ರಿ. ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ. ಮಕ್ಕಳು ಏನಪ್ಪ ಪ್ರಶ್ನಿಸುವಂತ ಸ್ವಾತಂತ್ರ್ಯವನ್ನು ಕಳ್ಕೊತಾ ಇದ್ದಾರೆ. ಪರಿಣಾಮ ಏನಪ್ಪ ಮಕ್ಕಳ ಮೇಲೆ ಅತಿಯಾಗಿರುವಂತಹ ದೌರ್ಜನ್ಯ, ನಿರ್ಲಕ್ಷ್ಯ, ಹಿಂಸೆ, ಶೋಷಣೆ, ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದಾವೆ. ಆ ಮೂಲಕ ಮಕ್ಕಳ ಎಲ್ಲಾ ಹಕ್ಕುಗಳ ಉಲ್ಲಂಘನೆ ಆಗೋದ್ರ ಮೂಲಕ ಮಕ್ಕಳು ಬಾಲ್ಯತನ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮನೋರಂಜನೆ ಆಗಿರ್ಬೋದು, ಗೆಳೆಯರ ಒಂದು ಒಡನಾಟಕ್ಕೆ ಧಕ್ಕೆ ಆಗಿರ್ಬೋದು, ಅಪೌಷ್ಟಿಕತೆ ಆಗಿರ್ಬೋದು, ರಕ್ತಹೀನತೆ ಆಗಿರ್ಬೋದು, ಅನಾರೋಗ್ಯ, ಗರ್ಭಪಾತ, ಶಿಶು ಮರಣ, ತಾಯಿ ಮರಣಕ್ಕೆ ಕಾರಣವಾಗೋದ್ರ ಮೂಲಕ ವಿಶೇಷವಾಗಿ ಹೆಣ್ಣು ಮಕ್ಕಳ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುವಂತ ಒಂದು ಸಂಭವಗಳು ಹೆಚ್ಚಾಗೋದ್ರಿಂದ ಹೆಣ್ಣು ಮಕ್ಕಳು ಯಾವುದೇ ಸಾಮಾಜಿಕ ಭದ್ರತೆಗಳಲ್ಲಿ ಹಾಗಾಗಿ ದೌರ್ಜನ್ಯಕ್ಕೆ ಒಳಗಾಗುವಂತ ಸಂದರ್ಭಗಳು ಏನಂತಂದ್ರೆ ಕಂಡು ಬರ್ತಾ ಇದಾವೆ. ಹಂಗಂತಂದ್ರೆ ಇದನ್ನ ಹೆಂಗೆ ತಡೆಗಟ್ಟಬೇಕಂದ್ರೆ ಕರ್ನಾಟಕದ ರಾಜ್ಯ ಸರ್ಕಾರ 47 ವಿವಿಧ ಹಂತದ ಅಧಿಕಾರಿಗಳ ಬಾಲ್ಯ ವಿವಾಹದ ನಿಷೇಧಾಧಿಕಾರಿಗಳಂತ ಏನ್ ಮಾಡೈತಿ ನೇಮಕ ಮಾಡ್ಯದ. ಹಂಗಾಗಿ ಬಾಲ್ಯ ವಿವಾಹ ಎಲ್ಲೇ ನಡೆದ್ರು ಕೂಡ ನಾವೇನ್ ಮಾಡೋದು ದೂರ ನೀಡಬಹುದು. ಪ್ರಥಮವಾಗಿ ಮಕ್ಕಳ ಸಹಾಯವಾಣಿ 1098 ದೂರ ನೀಡೋದ್ರ ಮೂಲಕ ದೂರ ನೀಡಿದವರು ಏನಪ್ಪ ಅಂದ್ರೆ ಯಾವುದೇ ಹೆಸರನ್ನು ಹೇಳದೇ ಇರಬಹುದು. ಸ್ಥಳೀಯವಾಗಿ ನಿಮ್ಮ ಪಕ್ಕದ ಮನೆ ಯಾವುದೇ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ಬೋದು, ಗ್ರಾಮ ಲೆಕ್ಕಿಗರಾಗಿರ್ಬೋದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಏನಪ್ಪಾ ಅಂದ್ರ
ನಗರದಲ್ಲಿರುವಂತಹ ಆರೋಗ್ಯ ನಿರೀಕ್ಷಕರಿಗೆ ಅಥವಾ ಆ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪೊಲೀಸ್ ಠಾಣೆಗೆ ಏನಪ್ಪಾ ದೂರ ನೀಡಬಹುದು. ಎಲ್ಲರೂ ಏನಪ್ಪಾ ಅಂದ್ರೆ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಅಂತ ಏನ್ ಮಾಡ್ತಾರೆ ಗುರುತಿಸ್ತಾ ಇದಾರೆ. ಅಂದ್ರೆ ಬಾಲ್ಯ ವಿವಾಹ ಆಗದಂತೆ ಏನ್ ಮಾಡ್ತಾರೆ ಅಂದ್ರೆ ನೋಡ್ಕೋಬೇಕಾದವರು. ಹಿಂಗಾಗಿ ಒಂದು ವೇಳೆ ಬಾಲ್ಯ ವಿವಾಹ ನಡೆದಿದ್ರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಪೊಲೀಸ್ ಠಾಣೆಗೆ ಏನ್ ಕಾನೂನು ರೀತಿಯ ಏನ್ ಮಾಡುದು ದೂರನ್ನು ಕೊಡಬಹುದು ಅಥವಾ ಪ್ರಕರಣವನ್ನು ದಾಖಲಿಸುವ ಆಗಿರ್ತಾರೆ. ಜೊತೆಗೆ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಏನಂತಾರೆ ಎಲ್ಲಾ ಅಧಿಕಾರಿಗಳು ಏನ್ ಮಾಡ್ತಾರೆ ಬಾಲ್ಯ ವಿವಾಹದ ನಿಷೇಧಾಧಿಕಾರಿಗಳಿಗೆ ಏನಂತಾರೆ ಗುರುತಿಸಿಕೊಂಡಿರ್ತಾರೆ. ಇವರಿಗೆ ಯಾವುದೇ ಸಮಯದಲ್ಲಿ ಕೂಡ ಏನಂತಾರೆ ಬಾಲ್ಯ ವಿವಾಹದ ಕುರಿತು ಏನಂತ ದೂರನ್ನ ನೀಡಬಹುದು. ಹಂಗಂತಂದ್ರೆ ಬಾಲ್ಯ ವಿವಾಹಕ್ಕೆ ಪರಿಹಾರಗಳೇನು? 18 ವರ್ಷದ ತನಕ ಯಾವ ಮಕ್ಕಳು ಕೂಡ ಶಾಲೆ ಕಾಲೇಜುಗಳನ್ನ ಬಿಡದೇ ಇರುವಂತೆ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮ ಅನುಷ್ಠಾನ ಮಾಡುವುದು. ಅಂದ್ರೆ 100ರಷ್ಟು ಎಲ್ಲಾ ಮಕ್ಕಳು ಶಾಲೆಗೆ ದಾಖಲಾಗಬೇಕು. ಹಾಜರಾತಿ ಜೊತೆ 100ರಷ್ಟು ಜನನ ನೋಂದಣಿ ಮತ್ತು ಜನನ ಪ್ರಮಾಣ ಪತ್ರ ಪಡೆಯುವುದು. ಜೊತೆಗೆ ಏನಂತಂದ್ರೆ ಅದನ್ನು ಕಡ್ಡಾಯ ಮಾಡಬೇಕು. ಹಾಗೇನೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದರ ಮೂಲಕ, ಬಾಲಕಿಯರ ಬಲವರ್ಧನೆ ಮತ್ತು ಸಬಲೀಕರಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವುದರ ಮೂಲಕ, ಎಲ್ಲೇ ಬಾಲ್ಯ ವಿವಾಹ ನಡೆದರೂ ಕೂಡ ತಪ್ಪದೇ ದೂರ ನೀಡುವುದರ ಮೂಲಕ ಅದನ್ನು ಖಂಡಿಸಬೇಕು. ಜೊತೆಗೆ ಪ್ರಶ್ನೆ ಮಾಡಬೇಕು. ಸೊ ಎಲ್ಲವೂ ಕೂಡ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತದ್ದು. ಸೊ ನೆಕ್ಸ್ಟ್ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ನೆಕ್ಸ್ಟ್ ನೋಡೋಣ.